ಪ್ರಾರಂಭ ಮಾಡ್ಬೋದು ಆಚಾರ್ಯ. ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮರ್ಜಂ ವಿಭುಮಾಂಜನೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿ ವಿಶ್ವೇಶವಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಭಗವದ್ಗೀತೆಯ 8ನೆಯ ಅಧ್ಯಾಯದಲ್ಲಿ ನಾವು ಪ್ರವೇಶ ಮಾಡ್ತಾ ಇದ್ದೇವೆ. ಅದರಲ್ಲಿ ಭಗವಂತನ ಎಚ್ಚರವನ್ನ ನಾವು ಇಟ್ಟುಕೊಂಡು ಅವನಲ್ಲಿ ನಿರಂತರವಾದ ಭಕ್ತಿಯನ್ನ ಮಾಡಬೇಕು ಎಂಬ ಸಂಗತಿಯನ್ನ 7ನೇ ಅಧ್ಯಾಯದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. 8ನೇ ಅಧ್ಯಾಯದಲ್ಲಿ ಸಾಧಕರು ತಿಳಿಯಬೇಕಾದ ತತ್ವಗಳ ಬಗ್ಗೆ ಪರಮಾತ್ಮ ತಿಳಿಸ್ತಾ ಇದ್ದಾನೆ. 7ನೇ ಅಧ್ಯಾಯದ ಕೊನೆಯಲ್ಲಿ ಕೆಲವು ಶಬ್ದಗಳನ್ನ ಬಳಸಿದ್ದಾರೆ. ಏನಂತಂದ್ರೆ ಬ್ರಹ್ಮ ಮತ್ತು ಅಧ್ಯಾತ್ಮ ಮತ್ತು ಕರ್ಮ, ಅಧಿಭೂತ, ಅಧಿದೈವ, ಅಧಿಯಜ್ಞ, ಹೀಗೆ ಕೆಲವು ಶಬ್ದಗಳನ್ನ ಬಳಸಿದ್ದಾರೆ. ಸಾಧಿಭೂತಾಧಿದೈವಂ ಮಾಂ ಸಾಧಿಯಜ್ಞಂಚ ಯೇ ವಿದುಃ ಪ್ರಯಾಣ ಕಾಲೇ ಚ ಮಾಂ ತೇ ವಿದು ಯುಕ್ತಚೇತಸಃ. ಅಧಿಭೂತ, ಅಧಿದೈವ, ಅಧಿಯಜ್ಞ ಮೊದಲಾದಂತಹ ರೂಪಗಳಿಂದ ಕೂಡಿರ್ತಕ್ಕ ನನ್ನನ್ನು ಯಾರು ತಿಳ್ಕೊಳ್ತಾರೆ, ಮರಣ ಕಾಲದಲ್ಲಿಯೂ ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ, ಅವರು ಯೋಗ ಸಿದ್ಧಿಯನ್ನು ಪಡೆದವರು, ಅವರೇ ಪರಬ್ರಹ್ಮನನ್ನ ಪಡೆದವರು ಎಂಬ ಅಂಶವನ್ನ 7ನೇ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಹೇಳಿದ್ದಾರೆ. ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಿಂ ತದ್ ಬ್ರಹ್ಮ, ಕಿಂ ಅಧ್ಯಾತ್ಮಂ, ಕಿಂ ಕರ್ಮ ಪುರುಷೋತ್ತಮ, ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿದೈವಂ ಕಿಮುಚ್ಯತೆ, ಅಧಿಯಜ್ಞ ಕಥಂ ಕೋತ್ರ ದೇಹೇಸ್ಮಿನ್ ಮಧುಸೂದನ, ಪ್ರಯಾಣಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ. ಅರ್ಜುನನ ಪ್ರಶ್ನೆ. ಹೇ ಪುರುಷೋತ್ತಮ, ಕಿಂ ತದ್ ಬ್ರಹ್ಮ, ಆ ಪರಬ್ರಹ್ಮ ಯಾವುದು? ಅಧ್ಯಾತ್ಮಂ ಕಿಂ, ಅಧ್ಯಾತ್ಮ ಅಂದ್ರೆ ಯಾವುದು? ಕರ್ಮ, ಕರ್ಮ ಅಂದ್ರೆ ಯಾವುದು? ಅಧಿಭೂತಂಚ ಕಿಂ ಪ್ರೋಕ್ತಂ, ಅಧಿಭೂತ ಅಂದ್ರೆ ಯಾವುದು? ಅಧಿದೈವಂ ಕಿಮುಚ್ಯತೆ, ಅಧಿದೈವ ಅಂದ್ರೆ ಯಾವುದು? ಇದನ್ನ ತಿಳ್ಕೊಳ್ಬೇಕು. ಅಧಿಯಜ್ಞ ಕಥಂ ಕಹ ಅತ್ರ ದೇಹೇ, ಈ ಜೀವನ ದೇಹದಲ್ಲಿ ಅಧಿಯಜ್ಞ ಅಂತ ಕರೆಸಿಕೊಳ್ಳೋದು ಯಾರು, ಹೇಗೆ ಕರೆಸಿಕೊಳ್ತಾರೆ? ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋಸಿ ನಿಯತಾತ್ಮಭಿಃ, ಮನೋನಿಗ್ರಹವುಳ್ಳಂಥವರು ಮರಣಕಾಲದಲ್ಲಿ ನಿನ್ನನ್ನು ಹೇಗೆ ಸ್ಮರಣೆ ಮಾಡಿಕೊಳ್ತಾರೆ, ಇದನ್ನು ನನಗೆ ತಿಳಿಸಿಕೊಡಬೇಕು ಅಂತ ಅರ್ಜುನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಅದಕ್ಕೆ ಭಗವಂತ ಉತ್ತರ ಕೊಡ್ತಾ ಇದ್ದಾನೆ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸಂಹಿತ ಎಂಬುದಾಗಿ ಕೃಷ್ಣನ ಉತ್ತರ. ಈ ಅಧ್ಯಾಯ ಏನ್ ಹೇಳಕ್ ಹೊರಟಿದೆ ಅನ್ನೋದನ್ನ ಆಚಾರ್ಯರು ಭಾಷೆಯ ಆರಂಭದಲ್ಲಿ ತಿಳಿಸ್ತಾರೆ. ಮರಣಕಾಲ ಕರ್ತವ್ಯ ಗತ್ಯಾಗಿ ಅಸ್ಮಿನ್ ಅಧ್ಯಾಯೇ ಉಪನಿಷತಿ, ಅಂದ್ರೆ ಮರಣಕಾಲದಲ್ಲಿ ಮಾಡಬೇಕಾದ ಭಗವತ್ ಸ್ಮರಣಾದಿಗಳನ್ನ ಮರಣ ಅನಂತರವಾಗಿ ಮರಣ ಅನಂತರದಲ್ಲಿ ಸೇರುವಂತಹ ಪರಬ್ರಹ್ಮ ವಸ್ತುವನ್ನ, ಬ್ರಹ್ಮ ಪ್ರಾಪ್ತಿಯ ಮಾರ್ಗ, ಅದನ್ನ ಈ ಅಧ್ಯಾಯ ಹೇಳ್ತಾ ಇದೆ ಅಂತ ಹೇಳಿ ಈ ಅಧ್ಯಾಯದಲ್ಲಿ ಹೇಳುವ ಸಂಗತಿಗಳನ್ನ, ವಿಷಯಗಳನ್ನ ಭಾಷೆಯ ಆರಂಭದಲ್ಲಿ ಹೇಳ್ತಾ ಇದ್ದಾರೆ.
ಇದರಲ್ಲಿ ಅಕ್ಷರ ಅಕ್ಷರ ಅಂತಂದ್ರೆ ಅವಿನಾಶಿಯಾದ ಯಾವುದೇ ವಿಧವಾದ ನಾಶ ಹಾನಿ ಚ್ಯುತಿಗೆ ಒಳಗಾಗದೇ ಇರತಕ್ಕಂತಹ ಅನಂತ ಔಢೇಯನಾದ ಪರಮಾತ್ಮನೇ ಬ್ರಹ್ಮ ಎಂಬ ಅಂಶವನ್ನ ಮೊದಲು ಉತ್ತರ ಕೊಡ್ತಾ ಇದ್ದಾರೆ. ಅಕ್ಷರಂ ಬ್ರಹ್ಮ ಪರಮಂ ಎಂಬುದಾಗಿ ಪರಮಾತ್ಮ ಅವನು ಅಕ್ಷರ ಅಂತ ಅನಿಸ್ಕೊಳ್ತಾನೆ. ಅಂದ್ರೆ ಯಾವುದೇ ವಿಧವಾದ ನಾಶ ಇಲ್ಲದೆ ಇರತಕ್ಕಂಥವನು. ಅಂತಹ ಪರಮಾತ್ಮನನ್ನ ಅಕ್ಷರ ಅಂತ ಬ್ರಹ್ಮ ಅಂತ ಕರೀತಾರೆ. ಅವನೇ ಅಧಿಯಜ್ಞ ಅಂತೂ ಅವನೇನೆ. ಬ್ರಹ್ಮ ಮತ್ತು ಅಧಿಯಜ್ಞ ಎರಡೂ ಶಬ್ದಗಳಿಂದ ಪ್ರತಿಪಾದ್ಯನಾದ ಭಗವಂತ ಎಲ್ಲರ ದೇಹಗಳಲ್ಲಿ ಅವರವರಿಗೆ ನಿಯಾಮಕನಾಗಿ ಸರ್ವ ಪ್ರೇರಕನಾಗಿ ಇರತಕ್ಕ ಭಗವಂತನ ರೂಪ ಇದೆಯಲ್ಲ, ಅದಕ್ಕೆ ಅಧಿಯಜ್ಞ ರೂಪ ಅಂತ ಕರೀತಾರೆ. ಅಂದ್ರೆ ಬ್ರಹ್ಮ ಬೇರೆಯಲ್ಲ, ಅಧಿಯಜ್ಞ ಬೇರೆಯಲ್ಲ. ಪರದೇವತೆಯಾಗಿರ್ತಕ್ಕಂತಹ ಪರಮಾತ್ಮನ ವ್ಯಾಪ್ತ ರೂಪವನ್ನ ಬ್ರಹ್ಮ ಅಂತ ಕರೀತಾರೆ. ಎಲ್ಲರ ದೇಹದೊಳಗೆ ಪ್ರೇರಕವಾಗಿರುವ ಅವನ ಅಂತರ್ಯಾಮಿ ರೂಪವನ್ನ ಅಧಿಯಜ್ಞ ಅಂತ ಕರೀತಾರೆ. ಹೀಗೆ ಬ್ರಹ್ಮ ಮತ್ತು ಅಧಿಯಜ್ಞ ಅಂತಂದ್ರೆ ಭಗವಂತ. ಅನಂತರ ಅಧ್ಯಾತ್ಮ ಅಂತ ಇನ್ನೊಂದು ಶಬ್ದವನ್ನು ಹೇಳಿದ್ದಾರೆ. ಅಧ್ಯಾತ್ಮ ಅಂದ್ರೆ ಜೀವನು ಅಂತ ಅರ್ಥ. ಪರಮಾತ್ಮನಿಗಿಂತ ಜಡ ಪದಾರ್ಥಗಳಿಗಿಂತ ಭಿನ್ನವಾದ ನನ್ನ ವ್ಯಕ್ತಿತ್ವವನ್ನ ತಿಳ್ಕೊಳ್ಳೋದು ಸಾಧಕನಿಗೆ ಅವಶ್ಯಕತೆ. ತಾನು ಪರಮಾತ್ಮನಲ್ಲ, ತಾನು ಜಡ ಪದಾರ್ಥ ಅಲ್ಲ. ಹಾಗೆ ಪರಮಾತ್ಮನಿಗಿಂತ ಬೇರೆಯಾದ, ಜಡ ಪದಾರ್ಥಗಳಿಗಿಂತಲೂ ಬೇರೆಯಾದ ಜೀವನ ವ್ಯಕ್ತಿತ್ವವನ್ನ ಸಾಧಕ ತಿಳ್ಕೊಳ್ಬೇಕು. ಅದಕ್ಕೆ ಅಧ್ಯಾತ್ಮ ಅಂತ ಕರೀತಾರೆ. ಅನಂತರ ಕರ್ಮ ಅಂತ ಇನ್ನೊಂದು. ಕರ್ಮ ಅಂದ್ರೆ ಏನು? ನಾವು ಮಾಡತಕ್ಕಂತಹ ಯಾವುದ್ಯಾವುದೋ ಕ್ಷುದ್ರವಾದ ಕಾರ್ಯಗಳು, ಇದನ್ನ ಇಲ್ಲಿ ಕರ್ಮ ಅಂತ ಕರೀತಾ ಇದ್ದಾರೆ. ಮತ್ತೆ ಇಡೀ ವಿಶ್ವದ ಎಲ್ಲ ವ್ಯವಹಾರಗಳನ್ನ ನಿಯಂತ್ರಣ ಮಾಡತಕ್ಕಂತಹ, ಪ್ರಪಂಚಕ್ಕೆ ಈ ದೇಹದಲ್ಲಿ ಜೀವ ಇರುವ ಹಾಗೆ ಪ್ರಪಂಚಕ್ಕೆ ಅಂತರ್ಗತನಾಗಿ ಚಾಲಕ ಶಕ್ತಿಯಾದ ಯಾವ ಪರಮಾತ್ಮ ಇದ್ದಾನೆ, ಆ ಪರಮಾತ್ಮನ ಕ್ರಿಯೆ ಇದೆಲ್ಲ ಅದನ್ನ ಕರ್ಮ ಅಂತ ಕರೀತಾರೆ. ಅಂದ್ರೆ ಎಲ್ಲರೊಳಗೆ ಭಗವಂತನ ಕ್ರಿಯೆಯನ್ನ ಗುರುತಿಸುವುದನ್ನು ಕಲಿಯಬೇಕು. ಪ್ರತಿಯೊಂದು ಕ್ರಿಯೆಯ ಒಳಗೂ, ಪ್ರತಿಯೊಬ್ಬರ ಕ್ರಿಯೆಯ ಒಳಗೂ ಇದಕ್ಕೆ ಪ್ರೇರಕವಾಗಿ ಭಗವಂತನ ಕ್ರಿಯೆ ಇದೆ, ಬಿಂಬವಾಗಿ ಭಗವಂತನ ಕ್ರಿಯೆ ಇದೆ ಅನ್ನುವುದನ್ನು ಅವಶ್ಯವಾಗಿ ತಿಳ್ಕೊಳ್ಬೇಕು. ಪ್ರತಿಯೊಂದು ವ್ಯವಹಾರದ ಈ ಹಿನ್ನೆಲೆಯಲ್ಲಿಯೂ ಕೂಡ ಇದು ಭಗವಂತನ ಕರ್ಮ, ಅಂದ್ರೆ ಆ ಭಗವಂತನ ಕ್ರಿಯೆ ಇದರೊಳಗಿದೆ ಅಂತ ಜಗತ್ತಿನ ಎಲ್ಲ ವ್ಯವಹಾರದ ಹಿನ್ನೆಲೆಯಲ್ಲಿ ಭಗವಂತನ ಕ್ರಿಯೆ ಇದೆ ಅನ್ನುವುದನ್ನು ತಿಳ್ಕೊಳ್ಬೇಕು. ಇದರಿಂದ ಅತ್ಯಂತ ಸಾತ್ವಿಕವಾದ ಆನಂದವನ್ನ, ಮಾನಸಿಕ ಶಾಂತಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ. ಅವರು ಹಾಗಂತಾರೆ, ಇವರು ಹೀಗೆ ಮಾಡ್ತಾರೆ ಅಲ್ಲ. ಎಲ್ಲರ ಒಳಗೆ ನಿಂತು ಎಲ್ಲರಿಂದ ಎಲ್ಲ ಕ್ರಿಯೆಗಳಿಗೆ ಪ್ರೇರಕನಾದಂತದ್ದು ಭಗವಂತನ ಕ್ರಿಯೆ ಎಂಬ ಅಂಶವನ್ನು ನಾವು ತಿಳ್ಕೊಳ್ಬೇಕು. ಅನಂತರ ಪ್ರಪಂಚದ ನಿರಾತಂಕವಾದ ಪ್ರವೃತ್ತಿಗೆ ಕಾರಣವಾದದ್ದು ಸಜ್ಜನರು ನಡೆಸತಕ್ಕಂತಹ ಯತ್ನ ರೂಪವಾದ ಸತ್ಕರ್ಮಗಳೇನಿದೆ ಅದನ್ನು ಇಲ್ಲಿ ಕರ್ಮ ಅಂತ ಕರೀತಾರೆ. ಹೀಗೆ ಸಜ್ಜನರು ನಡೆಸುವಂತಹ ಸತ್ಕಾರ್ಯಗಳನ್ನು ಯಜ್ಞ ಕರ್ಮ ಅಂತ ಕರೀತಾರೆ. ಎಲ್ಲ ಜಗತ್ತಿನ ಎಲ್ಲ ವ್ಯವಹಾರದ ಹಿಂದೆ ಪ್ರೇರಕವಾದ ಭಗವಂತನ ಕ್ರಿಯೆ ಇದೆ, ಅದನ್ನು ಇಲ್ಲಿ ಕರ್ಮ ಶಬ್ದದಿಂದ ನಾವು ತಿಳ್ಕೊಳ್ಬೇಕಾಗಿದೆ. ಮತ್ತು ಜೀವರಿಗೆ ಅಧ್ಯಾತ್ಮದ ಸಾಧನೆ ಮಾಡಲಿಕ್ಕೆ ಉಪಕಾರಕ ಅಂತ ಅನಿಸಿರ್ತಕ್ಕಂತಹ ನಮ್ಮ ಶರೀರ, ನಮ್ಮ ಇಂದ್ರಿಯ ಹಾಗೂ ಪಾಂಚಭೌತಿಕ ವಸ್ತುಗಳು, ಇದನ್ನೆಲ್ಲ ಅಧಿಭೂತ ಅಂತ ಕರೀತಾ ಇದ್ದಾರೆ. ಹೀಗೆ ಕರ್ಮ, ಬ್ರಹ್ಮ, ಕರ್ಮ, ಅಧಿಯಜ್ಞ, ಅಧ್ಯಾತ್ಮ, ಅಧಿಭೂತ. ಅಧಿಭೂತ ಅಂದ್ರೆ ಭೂತಗಳಿಗೆ ಸಂಬಂಧಪಟ್ಟದ್ದು ಅಂತ. ಅಂದ್ರೆ ನಮ್ಮ ಸಾಧನೆಗೆ ಬೇಕಾಗ್ಲಿಕ್ಕೆ ಉಪಕಾರಕವಾದದ್ದು ಯಾವುದು? ನಮ್ಮ ಶರೀರ ಮತ್ತು ನಮ್ಮ ಇಂದ್ರಿಯ
ಮತ್ತು ಇತರ ಬಾಹ್ಯ ಪಾಂಚಭೌತಿಕ ವಸ್ತುಗಳು, ಇದನ್ನೆಲ್ಲ ಅಧಿಭೂತ ಅಂತ ಕರೀತಾ ಇದ್ದಾರೆ. ಅನಂತರ ಅಧಿದೈವ ಅಂತ ಮತ್ತೊಂದು ಶಬ್ದ. ಅಧಿದೈವ ಅಂದರೆ ಪರಮಾತ್ಮನ ಅಧೀನರಾಗಿ ಜಗತ್ತಿನ ವ್ಯಾಪಾರವನ್ನ ನಡೆಸ್ತಾ ಇರತಕ್ಕಂತಹ ತತ್ವಾಭಿಮಾನಿ ದೇವತೆಗಳ ಗುಂಪಿನಲ್ಲಿ ಅತ್ಯಂತ ಶ್ರೇಷ್ಠರಾದಂತಹ ಜೀವೋತ್ತಮರಾದ ಬ್ರಹ್ಮದೇವರು ಅವರನ್ನು ಅಧಿದೈವ ಅಂತ ಕರೀತಾರೆ. ಈ ಜೀವನಿಗೆ ಅಭಿಮಾನಿಯಾದ ಶೇಷದೇವರು, ಜೀವೋತ್ತಮರಾದಂತಹ ಬ್ರಹ್ಮದೇವರು ಅವರನ್ನ ಅಧಿದೈವ ಅಂತ ಕರೀತಾ ಇದ್ದಾರೆ. ಇದೆಲ್ಲವನ್ನೂ ಕೂಡ ತಿಳಿಯೋದರಿಂದ ಸಾಧಕನಾದವನಿಗೆ ಜಗತ್ತಿನ ವಸ್ತುತತ್ವ, ಅವುಗಳ ವಿಭಿನ್ನವಾದ ಕಾರ್ಯಗಳ ಪರಿಚಯವಾಗುತ್ತೆ. ಇದರಿಂದಾಗಿ ತನ್ನ ಆಧ್ಯಾತ್ಮಿಕ ಸಾಧನೆಗೆ ಎಲ್ಲ ತತ್ವಗಳನ್ನ ಯೋಗ್ಯ ರೀತಿಯಿಂದ ಬಳಸಿಕೊಂಡು ಅವನು ಮುನ್ನಡೆಯಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಬ್ರಹ್ಮ ಅಂದರೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿರತಕ್ಕಂತಹ ಗುಣಪರಿಪೂರ್ಣನಾದ ಭಗವಂತ ಪರಬ್ರಹ್ಮ ಎಲ್ಲರ ದೇಹದೊಳಗೆ ಇದ್ದುಕೊಂಡು ಪ್ರೇರಕನಾಗಿರತಕ್ಕಂತಹ ಭಗವಂತನ ರೂಪವೇ ಅಧಿಯಜ್ಞ. ಜೀವರು ಜೀವರಿಗೆ ಸಂಬಂಧಪಟ್ಟದ್ದು ಏನಿದೆ ಆ ಜೀವರ ವ್ಯಕ್ತಿತ್ವ ಪರಮಾತ್ಮನಿಗಿಂತಲೂ ಜಡ ಪದಾರ್ಥಗಳಿಗಿಂತಲೂ ಭಿನ್ನವಾದ ಜೀವನ ವ್ಯಕ್ತಿತ್ವ ಇದೆ. ಅದನ್ನ ಅಧ್ಯಾತ್ಮ ಅಂತ ಕರೀತಾರೆ. ಅನಂತರ ಜೀವನ ಸಾಧನೆಗೆ ಬೇಕಾದ ಸಹಾಯಕವಾದಂತಹ ಶರೀರ, ಇಂದ್ರಿಯಗಳು, ಪಾಂಚಭೌತಿಕ ವಸ್ತುಗಳು, ಇದನ್ನ ಅಧಿಭೂತ ಅಂತ ಕರೀತಾ ಇದ್ದಾರೆ. ಮತ್ತು ನಮ್ಮ ಎಲ್ಲ ಕ್ರಿಯೆಗಳ ನಮ್ಮ ದೇಹದೊಳಗೆ ಭಗವಂತನ ಅಧೀನರಾಗಿ ಪ್ರೇರಕರಾದ ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಜೀವೋತ್ತಮರಾದ ಬ್ರಹ್ಮದೇವರನ್ನ ಅಧಿದೈವ ಅಂತ ಕರೀತಾ ಇದ್ದಾರೆ. ಇಷ್ಟು ಅಂಶವನ್ನ ತಿಳಿಸ್ತಾ ಇದ್ದಾರೆ. ಅದನ್ನೇ ಕೃಷ್ಣ ಅಧಿಭೂತಂ ಕ್ಷರೋಭಾವ ಪುರುಷಶ್ಚ ಅಧಿದೈವತಂ ಅಧಿಯತ್ವ ಅಹಮೇವಾತ್ರ ದೇಹೇ ದೇಹಭೃತಾಂಬರ. ಅಧಿಭೂತಂ ಕ್ಷರೋಭಾವ ಅಂತಂದ್ರೆ, ಕ್ಷರೋಭಾವ ಅಂದ್ರೆ ನಮಗೆ ಜೀವಿಗಳಿಗೆ ಉಪಕಾರಕವಾದ ವಿಷಯ ಪದಾರ್ಥಗಳು, ಅದನ್ನ ಅಧಿಭೂತ ಅಂತ ಕರೀತಾ ಇದ್ದಾರೆ. ಪುರುಷಶ್ಚ ಅಧಿದೈವತಂ, ಪುರುಷ ಅಂತಂದ್ರೆ ಎಲ್ಲರ ದೇಹದೊಳಗಿದ್ದು ಇರತಕ್ಕಂತಹ ಜೀವ, ಎಲ್ಲರಿಗೆ ಒಳಗೆ ನಿಂತು ಪ್ರೇರಕನಾದಂತಹ ಪುರುಷ ಅಂತಂದ್ರೆ ಬ್ರಹ್ಮದೇವರು, ಜಗಲೋಕ ಬ್ರಹ್ಮದೇವರು, ಜೀವಾಭಿಮಾನಿಯಾದ ಸಂಕರ್ಷಣ, ಇವರನ್ನ ಅಧಿದೈವ ಅಂತ ಕರೀತಾ ಇದ್ದಾರೆ. ಅಧಿಯನ್ನು ಅಹಮೇವ ಅತ್ರವೇಹಿ ದೇಹವೃತಾಂ, ದೇಹಧಾರಿಗಳಾದ ಜೀವರಾಶಿಗಳ ದೇಹದಲ್ಲಿ ಇರ್ತಕ್ಕಂತಹ ನಾನೇ ಅಧಿಯಜ್ಞ ಎಂಬುದಾಗಿ, ದೇಹದಲ್ಲಿದ್ದು ಪ್ರೇರಕನಾದ ಭಗವಂತ ನಾನೇ ಅಧಿಯಜ್ಞ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ತಿಳಿಸಿ ಇದೆಲ್ಲ ತಿಳಿದುಕೊಂಡು ನಾವು ಸಾಧನೆ ಮಾಡಿಕೊಳ್ಳಬೇಕು ಎಂಬ ಅಂಶವನ್ನ ತಿಳಿಸ್ತಾ ಇದ್ದಾರೆ. ಇದಿಷ್ಟು ಒಂದು ಘಟ್ಟ. ಇದನ್ನೆಲ್ಲ ತಿಳ್ಕೊಳ್ಬೇಕು ನಾವು. ಅಂದ್ರೆ ಸರ್ವೋತ್ತಮನಾದ ಪರಬ್ರಹ್ಮನನ್ನು ತಿಳ್ಕೊಳ್ಬೇಕು. ಅವನೇ ನಮ್ಮೊಳಗೆ ಪ್ರೇರಕನಾಗಿ ಅಧಿಯಜ್ಞ ಅಂತ ಅನಿಸಿಕೊಳ್ತಾ ಇದ್ದಾನೆ ಎಂದು ತಿಳ್ಕೊಳ್ಬೇಕು. ಅವನು ಸೃಷ್ಟಿ ಮಾಡಿರತಕ್ಕಂತಹ ನಮ್ಮ ಶರೀರ, ಇಂದ್ರಿಯಗಳು, ಪಾಂಚಭೌತಿಕ ವಸ್ತುಗಳು, ಇದನ್ನೆಲ್ಲ ಅಧಿಭೂತ, ಇದೆಲ್ಲ ಭಗವಂತನ ಅಧೀನವಾಗಿದೆ, ಇದಕ್ಕೆ ಭಗವಂತ ಪ್ರೇರಕನಾಗಿದ್ದಾನೆ ಎಂಬುದಾಗಿ ಇದನ್ನು ತಿಳ್ಕೊಳ್ಬೇಕು. ಮತ್ತು ತನ್ನ ವ್ಯಕ್ತಿತ್ವದ ಇತಿಮಿತಿಗಳನ್ನ ಪರಮಾತ್ಮನಿಗಿಂತ ಜಡ ಪದಾರ್ಥಗಳಿಗಿಂತ ವಿಲಕ್ಷಣವಾದ ತನ್ನ ವ್ಯಕ್ತಿತ್ವವನ್ನು ತಿಳ್ಕೊಳ್ಬೇಕು. ಅನಂತರ ನಮ್ಮ ತತ್ವಾಭಿಮಾನಿ ದೇವತೆಗಳಲ್ಲಿ ಶ್ರೇಷ್ಠರಾದ ಬ್ರಹ್ಮದೇವರು ಎಲ್ಲ ಕಾರ್ಯಗಳಿಗೆ ಪ್ರೇರಕ ಶಕ್ತಿಯಾಗಿ ಭಗವಂತನ ಅಧೀನರಾಗಿದ್ದಾರೆ ಅಂತ ಅಧಿದೈವ ತಿಳ್ಕೊಳ್ಬೇಕು. ಇದೆಲ್ಲ ಸಾಧಕ ತಿಳ್ಕೊಂಡು ತನ್ನ ಆಧ್ಯಾತ್ಮಿಕ ಸಾಧನೆಗೆ ಈ ಹೊರ ಎಲ್ಲ ವಸ್ತುಗಳನ್ನ ಬಳಸಿಕೊಂಡು ತನ್ನ ಸಾಧನೆ ಉನ್ನತಿಗೆ ಏರಬೇಕು, ಯೋಗ ಸಿದ್ಧಿ ಪಡೆಯಬೇಕು ಅಂತ ಇಷ್ಟು ಮಾತನ್ನ ಭಗವಂತ ತಿಳಿಸ್ತಾ ಇದ್ದಾನೆ. ಅಂತಕಾಲೇಯ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯತ್ ಪ್ರಯಾತಿ ಸಮರ್ಥಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಇಲ್ಲಿ ಒಂದು ಅಂಶವನ್ನ, ಇದಕ್ಕೆ ಮುಂಚೆ ಈ ಎಲ್ಲ ಆರಂಭದ ವಿವರಣೆಯ ಜೊತೆಯಲ್ಲಿ ಒಂದು ಅಂಶವನ್ನ ಪೂಜ್ಯ ಪೇಜಾವರ ಶ್ರೀಗಳವರು ನಮಗೆ ತಿಳಿಸಿಕೊಡ್ತಾರೆ. ಅಂತಂದ್ರೆ ಈ ಸಾಧನೆಯನ್ನ ಮಾಡಬೇಕಾಗಿದ್ರೆ ನಾವು ನಮ್ಮಲ್ಲಿ
ನಮ್ಮಲ್ಲಿ ಬಹಳ ವಿಳಂಬಿತವಾದ ಪ್ರವೃತ್ತಿ ಕಂಡುಬರುತ್ತೆ. ಏನು ಅಂತಂದ್ರೆ, ನಾವಿನ್ನು ಬಾಲಕರು, ನಾವಿನ್ನು ಯುವಕರು, ಈಗ ಈ ಅಧ್ಯಾತ್ಮದ ಸಾಧನೆ ಅದನ್ನೆಲ್ಲ ಮಾತಾಡಕ್ ಹೋಗ್ಬಾರ್ದು. ಈಗ ನಾವು ಪ್ರಪಂಚವನ್ನ, ಸುಖ ಭೋಗಗಳನ್ನ ಅನುಭವಿಸಬೇಕು. ನಿವೃತ್ತರಾದ ಮೇಲೆ, ವಯಸ್ಸಾದ ಮೇಲೆ ಆಗ ಧಾರ್ಮಿಕ ವ್ಯವಹಾರಗಳು, ಜಪ ತಪ, ಪುರಾಣ ಪ್ರವಚನ ಇತ್ಯಾದಿಗಳನ್ನೆಲ್ಲ ನಿವೃತ್ತರಾದ ಮೇಲೆ, ಅಂದ್ರೆ ಒಂದು 60 ದಾಟಿದ ಮೇಲೆ ಇದನ್ನೆಲ್ಲ ತಂದೆ ಹೋಗ್ಬೇಕು. ಅದಕ್ಕೆ ಮುಂಚೆ ಬಾಲ್ಯ ತಾರುಣ್ಯಗಳನ್ನ ಲೌಕಿಕ ವ್ಯವಹಾರದಲ್ಲೇ ಕಳೆದು ಅನೇಕ ಭೋಗಗಳನ್ನು ಅನುಭವಿಸಿ ಅನಂತರದಲ್ಲಿ ಅಧ್ಯಾತ್ಮದ ವ್ಯವಹಾರಕ್ಕೆ ನಾವು ಹೋಗ್ಬೇಕು ಅಂತ ಅನೇಕ ಜನರ ಭಾವನೆ ಇದೆ. ಆದರೆ ಆಧ್ಯಾತ್ಮಿಕ ಸಾಧನೆಯ ಕಾರ್ಯಕ್ರಮಗಳನ್ನ ನಾವು ಮುಂದೂಡ್ತಾ ಹೋಗತಕ್ಕಂತಹ ಈ ಧೋರಣೆ ಇದೆಯಲ್ಲ, ಇದು ಸರಿಯಲ್ಲ ಎಂಬುದಾಗಿ ಶಾಸ್ತ್ರ ಹೇಳಿದೆ. ಯಾಕೆಂತಂದ್ರೆ, ಇದು ಹೇಗೆ ಒಳ್ಳೆ ಮಳೆಗಾಲದಲ್ಲಿ ಹರಿದು ವ್ಯರ್ಥವಾಗಿ ಹೋಗ್ತಾ ಇರತಕ್ಕಂತಹ ನೀರನ್ನ ತಡೆಗಟ್ಟಿ ಅದನ್ನ ಉಪಯೋಗಿಸ್ಕೊಳ್ಳೋದು ಬಿಟ್ಟು, ಆ ನೀರೆಲ್ಲ ಹರಿದುಕೊಂಡು ಹೋಗ್ಲಿಕ್ಕೆ ಹಾಗೆ ಬಿಟ್ಟು ಬೇಸಿಗೆಯಲ್ಲಿ ಕೃಷಿ ಮಾಡಕ್ಕೆ ಅಂತ ತೊಡಗಿದ್ರೆ ಹೇಗೆ ವ್ಯರ್ಥವೋ ಹಾಗೆ ಬಾಲ್ಯ ತಾರುಣ್ಯಗಳ ಏನು ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯಗಳಿರುತ್ತೆ, ಆ ಶಕ್ತಿ ಸಾಮರ್ಥ್ಯಗಳು ತುಂಬಿದ ಪ್ರವಾಹವನ್ನ ಜೀವನದ ವರ್ಷಾಕಾಲ, ಮಳೆಗಾಲ ಅಂದರೆ ಬಾಲ್ಯ ತಾರುಣ್ಯಗಳ ಕಾಲ, ಆಗ ಅದನ್ನ ವ್ಯರ್ಥವಾಗಿ ಹರಿಲಿಕ್ಕೆ ಬಿಟ್ಟು ವೃದ್ಧಾಪ್ಯದ ಬೇಸಿಗೆಯಲ್ಲಿ ಅಧ್ಯಾತ್ಮದ ಕೃಷಿ ಮಾಡ್ತೇವೆ ಅಂತ ತೊಡಗೋದು ಇದು ಅತ್ಯಂತ ಅಪಹಾಸ್ಯದ ಸಂಗತಿ ಎಂಬ ಮಾತನ್ನ ಶಾಸ್ತ್ರಗಳು ಹೇಳ್ತಾ ಇದೆ ಅನ್ನುವುದನ್ನು ನಮಗೆ ನಮ್ಮ ಪೂಜ್ಯ ಶ್ರೀಪಾದಂಗಳವರು ವಿವರಿಸ್ತಾರೆ. ಪ್ರಹ್ಲಾದ ಮಕ್ಕಳಿಗೆ ಉಪದೇಶ ಮಾಡುವಾಗ ಹೇಳ್ತಾನೆ, ಕೌಮಾರ ಆಚರೇತ್ ಪ್ರಾಜ್ಞ ಧರ್ಮ ಭಾಗವತಾನಿಹ. ಕುಮಾರ ವಯಸ್ಸಿನಿಂದಲೇ ಭಾಗವತ ಧರ್ಮಗಳನ್ನು ಅನುಷ್ಠಾನ ಮಾಡಬೇಕು ಎಂಬುದಾಗಿ ಪ್ರಹ್ಲಾದ ಉಪದೇಶ ಮಾಡ್ತಾನೆ. ಮಕ್ಕಳು ಕೇಳ್ತಾರೆ, ನಾವಿನ್ನೂ ಚಿಕ್ಕ ಹುಡುಗರು, ಆಟ ಆಡ್ಕೊಂಡು ಖುಷಿಯಾಗಿ ಕಾಲ ಕಳೆಯುವಂತ ವಯಸ್ಸು, ಈಗ್ಯಾಕೆ ಅವಸರ ನಮ್ಗೆ ಧರ್ಮಾನುಷ್ಠಾನಕ್ಕೆ? ನಾವೆಲ್ಲ ನಮಸ್ಕಾರ ಮಾಡಿದಾಗ ದೊಡ್ಡವರು ಶತಮಾನಂ ಭವತು ಅಂತ ಆಶೀರ್ವಾದ ಮಾಡ್ತಾರೆ, ಅಂದ್ರೆ 100 ವರ್ಷ ಬದುಕು ಅಂತ. 100 ವರ್ಷ ಬದುಕಿರುವಾಗ ಈಗಿಂದಲೇ ಇದನ್ನೆಲ್ಲ ಮಾಡ್ಕೊಂಡು ಯಾಕೆ ದೇವರು ಜನರು ಅಂತ ಕೂತಿರ್ಬೇಕು? ಬಾಲ್ಯ ತಾರುಣ್ಯಗಳಲ್ಲಿ ಎಲ್ಲ ವಿಷಯದ ಭೋಗವನ್ನು ಅನುಭವಿಸಿ ವೃದ್ಧಾಪ್ಯ ಬಂದಾಗ ಆಗ ಅಧ್ಯಾತ್ಮದ ಕಡೆ ತಿರುಗಿದ್ರೆ ಸಾಕು, ಹೇಗಿದ್ರು 100 ವರ್ಷ ಆಯುಷ್ಯ ಇದೆಯಲ್ಲ ಅಂತ ಮಕ್ಕಳು ಕೇಳಿದಾಗ ಪ್ರಹ್ಲಾದ ಹೇಳ್ತಾನೆ, ನಾವೆಲ್ಲರೂ ಮೋಸ ಹೋದದ್ದೇ ಇಲ್ಲಿ ಅಂತಾನೆ ಪ್ರಹ್ಲಾದ. 5 ವರ್ಷದ ಪುಟ್ಟ ಬಾಲಕ 100 ವರ್ಷದ ನಮ್ಮ ಜೀವನದ ಹಣೆ ಬರಹವನ್ನ ಇತ್ಯರ್ಥಪಡಿಸಿ ಹೇಳ್ತಾನೆ, ಇಷ್ಟೇ ಆಗೋದು. ಏನು 100 ವರ್ಷದ ಆಯುಷ್ಯದಲ್ಲಿ 50 ವರ್ಷ ನಿದ್ರೆಯಲ್ಲೇ ಕಳೆದು ಬಿಡ್ತೇವೆ. ಹಾಗಾಗಿ 50 ವರ್ಷ ನಮ್ಮ ಲೆಕ್ಕಕ್ಕೆ ಇಲ್ಲ. ಇನ್ನು ಉಳಿದದರಲ್ಲಿ 20 ವರ್ಷ ತಿಳುವಳಿಕೆ ಇಲ್ಲದೆ ಇರೋ ಬಾಲ್ಯದಲ್ಲಿ ಕಾಲ ಕಳ್ಕೊಳ್ತೇವೆ. ಇನ್ನು 20 ವರ್ಷ ಎಲ್ಲ ಏನೇನ್ ಮಾಡ್ಬೇಕು, ಏನ್ ತಿಳ್ಕೊಳ್ಬೇಕು ಅಂತೆಲ್ಲ ಗೊತ್ತಾಗಿದೆ, ಆದ್ರೆ ಏನು ಮಾಡಕ್ ಶಕ್ತಿ ಇಲ್ಲದೆ ಇರೋ ವೃದ್ಧಾಪ್ಯದಲ್ಲಿ 20 ವರ್ಷ ಕಳ್ಕೊಳ್ತೇವೆ. ಮಧ್ಯದ ಯೌವನದಲ್ಲಿ ನಮ್ಮನ್ನ ಯಾಕೆ ಕೇಳೋರು ಯಾರು? ನಮ್ಮನ್ನ ನಾವಿರೋದೇ ಪ್ರಾಪಂಚಿಕ ಭೋಗಗಳನ್ನ ಅನುಭವಿಸ್ಲಿಕ್ಕೆ ಅನ್ನುವ ದಿನಾಂಕದಿಂದ ಕಳ್ಕೊಳ್ಳುತ್ತೇವೆ. ಅಂದ್ಮೇಲೆ ಎಲ್ಲಿ ಕುಡಿಸುತ್ತಿದೆ 100 ವರ್ಷದಲ್ಲಿ ಅಂತ ಪ್ರಹ್ಲಾದ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ. ಅನೇಕ ಜನ್ಮಗಳಿದೆ, ಈ ಜನ್ಮದಲ್ಲೇ ಮಾಡ್ಕೋಬೇಕು ಅಂತ ಯಾಕೆ ಅವಸರ ಮಾಡ್ತೀವಿ ಅಂತಂದ್ರೆ, ಜನ್ಮಗಳು ಅನೇಕ ಇದೆಯಪ್ಪ, ಆದ್ರೆ ಎಲ್ಲಾ ಜನ್ಮಗಳಲ್ಲಿ ಸಾಧನೆ ಮಾಡಕ್ಕಾಗಲ್ಲ. ದುರ್ಲಭಂ ಮಾನುಷಂ ಜನ್ಮ, ಮನುಷ್ಯ ಜನ್ಮದಲ್ಲಿ ಮಾತ್ರ ಸಾಧನೆ ಮಾಡ್ಕೊಳಕ್ ಆಗೋದು. ಅದು ಸಿಗೋದು ದುರ್ಲಭ, ಸಿಕ್ಕಿದ್ರೆ ಉಳಿಯೋದು ಕಷ್ಟ. ಆದ್ರಿಂದ ಯಾವತ್ ಸ್ವಾಸ್ಥ್ಯಂ ಶರೀರೇಶು, ಈ ಶರೀರದಲ್ಲಿ ಎಲ್ಲಿ ತನಕ ಆರೋಗ್ಯ ಸ್ವಾಸ್ಥ್ಯ ಇರುತ್ತೆ ಅಷ್ಟರೊಳಗೆ ಧರ್ಮ ಸಂಪಾದನೆ, ಜ್ಞಾನ ಸಂಪಾದನೆಯನ್ನ ಮಾಡಿಕೊಂಡು ಬಿಟ್ಟಿರಬೇಕು ಅನ್ನುವಂತಹ ಎಚ್ಚರಿಕೆಯನ್ನ ಪ್ರಹ್ಲಾದ
ಪ್ರಹ್ಲಾದರಾಜರು ನಮಗೆ ಕೊಡ್ತಾರೆ. ಅದರಿಂದ ನಾವೆಲ್ಲ ಸಾಧನೆಯನ್ನ ಪೋಸ್ಟ್ಪೋನ್ ಮಾಡ್ತಾ ಮಾಡ್ತಾ ಹೋದರೆ ನಾವೇ ಒಂದು ದಿವಸ ಫಾಸ್ಟ್ ಆಗ್ಬಿಡ್ತೇವೆ. ಅದಕ್ಕೆ ಫಾಸ್ಟ್ ಆಗಿ ಧರ್ಮಾಚರಣೆ ಮಾಡಬೇಕು ಅಂತ ಪ್ರಹ್ಲಾದ ನಮಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮಹಾಭಾರತದ ಒಂದು ಪ್ರಸಂಗವನ್ನು ಹೇಳ್ತಾರೆ. ಒಂದು ಸುಭಾಷಿತದಲ್ಲಿ ಒಂದು ಮಾತು ಬರುತ್ತೆ, ಏನಂತಂದ್ರೆ ಅಜರಾಮರವತ್ ಪ್ರಾಜ್ಞ ವಿದ್ಯಾಮರ್ಥಂಚ ಸಾಧಯೇ. ನಾವು ವಿದ್ಯಾ ಸಂಪಾದನೆ ಮಾಡುವಾಗ ನಮಗೆ ಮುಪ್ಪು ಬರಲ್ಲ, ಸಾವು ಬರಲ್ಲ ಅಂತ ತಿಳ್ಕೊಳ್ಬೇಕಂತ ಮನುಷ್ಯ. ಹಾಗೆ ದೊಡ್ಡ ಉದ್ಯಮಕ್ಕೆ ಅಂತ ಹಣವನ್ನ ಬಂಡವಾಳವನ್ನ ಹೂಡುವಾಗ ಆಗಲೂ ನಮಗೆ ಸಾವು ಬರಲ್ಲ, ಮುಪ್ಪು ಬರಲ್ಲ ಅಂತ ತಿಳ್ಕೊಳ್ಬೇಕಂತ. ಯಾಕೆಂದ್ರೆ ಇವತ್ತು ಯಾವುದೋ ಒಂದು ದೊಡ್ಡ ಅಧ್ಯಯನ ಕ್ರಮಕ್ಕೆ ನಾವು ಅಡ್ಮಿಷನ್ ಮಾಡ್ಕೊಳ್ತಾ ಇರಬೇಕಾದ್ರೆ ಇವತ್ತೇನೋ ನಾನು ಲಕ್ಷ ಕಟ್ಟು ಇಂಜಿನಿಯರಿಂಗ್ ಸೀಟ್ಗೆ ಅಂತ ಹೇಳಿ ಅಡ್ಮಿಷನ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಅಕಸ್ಮಾತ್ ನಾಳೆ ಬೆಳಗ್ಗೆ ಸತ್ತೋದ್ರೆ ಎಲ್ಲ ವೇಟ್ ಆಗ್ಬಿಡುತ್ತೆ, ಯಾಕೆ ಸುಮ್ಮನೆ ಓದಬೇಕು ಅಂತ ಹೀಗೆ ಚಿಂತನೆ ಮಾಡಬಾರದು. ಯಾವ ವಯಸ್ಸಿಗೆ ಓದಬೇಕು ಅಂತ ಮನಸ್ಸು ಬಂದ್ರು ನಾನು ಸಾಯೋದೇ ಇಲ್ಲ ಅಂತ ತಿಳ್ಕೊಂಡು ಓದಕ್ಕೆ ಶುರು ಮಾಡ್ಬೇಕು. ಹಾಗೆ ಹಣವನ್ನು ಸಂಪಾದನೆ ಮಾಡ್ಲಿಕ್ಕೆ ಅಂತ ದೊಡ್ಡ ಬಿಸಿನೆಸ್ಗೆ ಅಂತ ಬಂಡವಾಳ ಹೂಡುವಾಗ ಇವತ್ತು ನಾನು ಬಂಡವಾಳ ಹೂಡಿ ನಾಳೆ ಬೆಳಗ್ಗೆ ಸತ್ತೋದ್ರೆ ಎಲ್ಲ ವೇಟ್ ಆಗುತ್ತಲ್ವಾ ಅಂತ ಹೀಗೆ ಚಿಂತನೆ ಮಾಡ್ತಾ ಕೂತ್ಕೊಂಡ್ರೆ ಯಾರು ದೊಡ್ಡ ಉದ್ಯಮಿ ಆಗಕ್ಕೆ ಸಾಧ್ಯ ಇಲ್ಲ. ಅದರಿಂದ ಹಣ ಸಂಪಾದನೆಯಲ್ಲಿ ವಿದ್ಯಾ ಸಂಪಾದನೆ ಒಳಗೆ ನನಗೆ ಮುಪ್ಪು ಬರಲ್ಲ, ಸಾವು ಬರಲ್ಲ ಅಂತ ಚಿಂತನೆ ಮಾಡ್ಬೇಕಂತ. ಆದ್ರೆ ಧರ್ಮಾಚರಣೆ ಮಾಡುವಾಗ ಬೇಕಾದ್ರೆ ತುಂಬ ವರ್ಷ ಬದುಕ್ತೀನಿ, ಇವಾಗ ಯಾಕೆ ಧರ್ಮಾಚರಣೆ ಅಂತ ತಿಳ್ಕೊಬೇಕು. ಇವಕ್ಕೆ ಶೇಷ ಮೃತ್ಯುನ ಧರ್ಮ ಮಾಡ್ತಾರೆ. ಮೃತ್ಯು ನಮ್ಮ ತಲೆ ಹಿಡ್ಕೊಂಡಿದೆ, ಯಾವಾಗ ಬೆನ್ನತ್ತಿ ಬರ್ತಾರೆ ಮೃತ್ಯು ನಮ್ಮನ್ನ ಅಪಹರಿಸ್ಬಿಡೋದು ಗೊತ್ತಿಲ್ಲ ಅನ್ನೋ ಕಾಬರಿಯಲ್ಲೇ ಧರ್ಮಾಚರಣೆ ಮಾಡಬೇಕು ಅನ್ನುವಂತ ಒಂದು ಮಾತು ಸುಭಾಷಿತದಲ್ಲಿ ಬರ್ತಾ ಇದೆ. ಮಹಾಭಾರತದ ಒಂದು ರೋಚಕವಾದ ಪ್ರಸಂಗ ಬರ್ತಾ ಇದೆ. ಧರ್ಮರಾಜನಲ್ಲಿ ಒಬ್ಬ ಬ್ರಾಹ್ಮಣ ತುರ್ತಾಗಿ ಹಣದ ಸಹಾಯವನ್ನ ಕೇಳಿಕೊಂಡು ಬರ್ತಾನೆ. ಆಗ ನಾಳೆ ಬಾ ಕೊಡ್ತೇನೆ ಅಂತ ಧರ್ಮರಾಜ ಹೇಳಿಬಿಡ್ತಾನೆ. ಅವನಿಗೆ ಬಹಳ ತುರ್ತಾಗಿ ಆ ಕ್ಷಣಕ್ಕೆ ಹಣದ ಅವಶ್ಯಕತೆ ಇರುತ್ತೆ. ಧರ್ಮರಾಜ ನಾಳೆ ಬಾ ಅಂತ ಅಂದ ಮೇಲೆ ಅವನ ಹತಾಶನಾಗಿ ಭೀಮಸೇನನ ಹತ್ರ ಬರ್ತಾನೆ. ಭೀಮಸೇನ ಕೂಡಲೇ ತನ್ನ ಕೈಲಿದ್ದ ಒಂದು ಕಂಕಣವನ್ನೇ ಅವನಿಗೆ ಕೊಟ್ಟು ತಗೊಂಡು ಹೋಗು ಅಂತ ಹೇಳಿ, ಆಮೇಲೆ ದೊಡ್ಡ ಆಶ್ಚರ್ಯಕರ ಸಂಗತಿ, ಸಂತೋಷಕರವಾದ ಸಂಗತಿಯನ್ನ ಉಂಟಾದಾಗ ಒಂದು ನಗಾರಿ ಬಾರಿಸೋ ಕ್ರಮ. ಹಾಗೆ ಬಂದು ಸಂತೋಷಕರವಾದ ಸಂಗತಿಯನ್ನ ಘೋಷಣೆ ಮಾಡುವ ನಿಮಿತ್ತವಾಗಿ ಒಂದು ನಗಾರಿಯನ್ನು ಬಾರಿಸ್ತಾನೆ. ಧರ್ಮರಾಜನಿಗೆ ಅಕಾಲದಲ್ಲಿ ಈ ನಗಾರಿಯ ನಾದ ಕೇಳಿ ಏನಂತ ಒಂದು ರೋಚಕವಾದ ಸಂಗತಿ ಇದೆ, ಅವಶ್ಯವಾಗಿ ತಿಳಿಸಬೇಕಾದ ಸಂಗತಿ ಏನಿದೆ, ಈಗ ನಗಾರಿ ಬಾರಿಸ್ತಾ ಇದ್ದಾರಲ್ಲ ಅಂತ ಕೇಳಿದಾಗ ಭೀಮಸೇನ ಹೇಳ್ತಾನೆ, ನಮ್ಮ ಅಣ್ಣನಿಗೆ ನಾಳೆ ತನಕ ಬದುಕಿರ್ತೇನೆ ಎನ್ನುವಂತಹ ಅದ್ಭುತವಾದ ಜ್ಞಾನ ಬಂದಿದೆ. ಯಾಕೆಂದ್ರೆ ತನ್ನಲ್ಲಿ ಬೇಡಿಕೊಂಡು ಬಂದ ಬ್ರಾಹ್ಮಣನಿಗೆ ನಾಳೆ ಕೊಡ್ತೇನೆ ಅಂತ ಕಳಿಸಿದ್ದಾನೆ ಅಂತಂದ್ರೆ ನಾಳೆ ತನಕ ಬದುಕಿರ್ತೇನೆ ಅಂತ ಒಂದು ದೊಡ್ಡ ಜ್ಞಾನ ಬಂದ್ಬಿಟ್ಟಿದೆ. ಇದಕ್ಕಿಂತ ದೊಡ್ಡ ಸಂತೋಷ ಸಂಗತಿ ಏನಿದೆ ಅಂತ ಭೀಮಸೇನ ಹೇಳಿ ನಗಾರಿ ಬಾರಿಸಿದ. ಅಂದ್ರೆ ಆದ್ರೆ ಆ ಎಚ್ಚರವನ್ನು ಭೀಮಸೇನ ದೇವರು ಕೊಟ್ಟು ಹಾಗೆ ನಾವು ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಿಕೊಳ್ಳುವಾಗ ನಮಗೆ ಆರೋಗ್ಯ, ಮನಸ್ವಾಸ್ಥ್ಯ, ದೇಹದ ಸ್ವಾಸ್ಥ್ಯ ಇರುವ ನನ್ನ ವಯಸ್ಸಿನಿಂದಲೇ ಧರ್ಮಾನುಷ್ಠಾನದ ಕಡೆಗೆ, ಆಧ್ಯಾತ್ಮಿಕ ಸಾಧನೆ ಕಡೆಗೆ ಮುಖ ಮಾಡಬೇಕು ಎಂಬ ಅಂಶವನ್ನ ಪೂಜ್ಯ ಶ್ರೀಪಾದಂಗಳವರು ಈ ಸಂದರ್ಭದಲ್ಲಿ ನಿರೂಪಣೆ ಮಾಡ್ತಾರೆ. ಅದರಿಂದ ಮುಂದೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆಯನ್ನ ಮಾಡಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂತಕಾಲೇಚ ಮಾಮೇವ ಸ್ಮರನ್ ಮುಕ್ತ್ವಾ ಕಲೇವರಂ ಯ ಪ್ರಯಾತಿ ಸಹ ಮದ್ಭಾವಂ ಯಾತಿ ನಾಸ್ತತ್ರ ಸಂಶಯ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆಯನ್ನ ಮಾಡಿಕೊಳ್ತಾ ಯಾರು ದೇಹವನ್ನ ತ್ಯಾಗ ಮಾಡಿ ಕೊಡ್ತಾರೆ ಅವರು ಮದ್ಭಾವಂ ಯಾತಿ ಅಂತ ಹೇಳ್ತಾರೆ. ಈ ಮದ್ಭಾವ ಅಂತೆಯ ಅರ್ಥ ಅಂದ್ರೆ ನನ್ನಲ್ಲಿ ಅವರು ಪ್ರವೇಶ ಮಾಡಿ ನನ್ನಂತೆ ನಿರ್ದುಃಖ ಸ್ವರೂಪಾನಂದ ಅನುಭವದ ಅವಸ್ಥೆಯನ್ನ ಹೊಂದುತ್ತಾರೆ. ನಾಸ್ತಿ ಅತ್ರ ಸಂಶಯ, ಈ ವಿಷಯದ ಸಂಶಯ ಇಲ್ಲ. ಹಾಗೆ
ಮದ್ಭಾವ ಅಂತಂದ್ರೆ ಅವರು ಬ್ರಹ್ಮತ್ವವನ್ನು ಪಡೆದು ಬಿಡ್ತಾರೆ ಅಂತ ಅಪಾರ್ಥಕ್ಕೆ ಅವಕಾಶ ಇದೆ. ಅದಕ್ಕೆ ಆಚಾರ್ಯ ಹೇಳ್ತಾರೆ ಮದ್ಭಾವ ಅಂದ್ರೆ ಮೈ ಸಪ್ತ ನಿರ್ದುಃಖ ನಿರತಿಶಯಾನಂದಾತ್ಮಿಕ, ನನ್ನಲ್ಲಿ ಸ್ಥಿತಿಯನ್ನ ಅವರು ಪಡೆಯುತ್ತಾರೆ ಅಂತ ಅರ್ಥ. ನನ್ನಲ್ಲಿ ಸ್ಥಿತಿ ಅಂದ್ರೆ ಯಾಕೆ ಅರ್ಥ ಮಾಡ್ಬೇಕಾಗಿತ್ತಂದ್ರೆ ಮಹಾಭಾರತದ ಮೋಕ್ಷ ಧರ್ಮದಲ್ಲಿ ವಿವರಣೆ ಕೊಡ್ತಿದ್ದಾರೆ ಅಂತಾರೆ. ಮುಕ್ತಾನಾಂಚ ಗತಿರ್ ಬ್ರಹ್ಮನ್ ಕ್ಷೇತ್ರಜ್ಞ ಇತಿ ಕಲ್ಪಿತಃ. ಭಗವಂತ ಮುಕ್ತರಿಗೂ ಆಶ್ರಯನಾಗ್ತಾನೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಅಂತ ಮೋಕ್ಷ ಧರ್ಮದಲ್ಲಿ ಮಹಾಭಾರತ ಹೇಳ್ತಾ ಇದ್ದಾರೆ. ಅದರಿಂದ ಯಾರು ಮರಣಕಾಲದಲ್ಲಿ ಭಗವಂತನನ್ನ ಸ್ಮರಣೆ ಮಾಡಿಕೊಂಡು ದೇಹತ್ಯಾಗ ಮಾಡ್ತಾರೆ, ಅವರು ದೇಹತ್ಯಾಗದ ಅನಂತರದಲ್ಲಿ ಭಗವಂತನಲ್ಲಿ ಅವರು ಪ್ರವೇಶ ಮಾಡ್ತಾರೆ ಅಂತ ಅಂದ್ರೆ ಅರ್ಥ ಭಗವಂತನ ಸನ್ನಿಧಾನಕ್ಕೆ ಹೋಗ್ತಾರೆ. ಭಗವಂತ ಹೇಗೆ ನಿರ್ದುಃಖ ಆನಂದ ಸ್ವರೂಪ, ಹಾಗೆ ಜೀವರು ಅವರ ಸ್ವರೂಪದಲ್ಲಿ ಇರತಕ್ಕ ನಿರ್ದುಃಖ ಆನಂದವನ್ನ ಅವರು ಅನುಭವಿಸ್ತಾರೆ ಅಂತ ಮೋಕ್ಷವನ್ನ ಪಡೀತಾರೆ ಹಾಗೆ ತಂತ ಇದ್ದಾರೆ. ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಮಾಡಬೇಕು ಅಂತ ಹೇಳಿದ್ರಲ್ಲ, ಹಾಗೆ ಅಂತ್ಯಕಾಲ ಬರಲಿ ಅವಾಗ ನೋಡೋಣ. ಈಗೇನು ಅವಸರ ಹಾಗೆ ಅಂತ ನಮಗನ್ಸುತ್ತೆ. ಸದಾ ತದ್ಭಾವ ಭಾವಿತಾನಾಮೇವ ಸ್ಮರಣ ತ್ಯಜತಿ ಕೇವಲ ತತ್ಕಾಲ ಸ್ಮರಣಂ ಭವತಿ. ನಚೇತ್ ಸ್ಮರತೋಪಿ ಸಮಾಧಿಸ್ಥ ಸ್ಖಲನ ಮತ್ತು ಪೂರ್ವಕರ್ಮಾನುಸಾರಿ ಸ್ಮೃತ್ಯ ಪ್ರಾಪ್ತಿರೇವ ಭವತಿ. ಅಪರೋಕ್ಷ ಜ್ಞಾನಿನಾಂ ಪ್ರಾರಬ್ಧ ಕರ್ಮಾವಸಾನೆ ಸ್ಮರಣ ತ್ಯಜತಿ ಇತಿ ಭವತ್ಯೇವ. ಪ್ರಯಾಣ ಕಾಲೇ ವಿಜಮಾಂತೆ ವಿದುಃ ಇತಿ ಉಪಲಬ್ಧಾತ್. ಅಂತಂದ್ರೆ ಹೇಳ್ತಾ ಇದ್ದಾರೆ, ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಇದ್ರೆ ಸಾಕು, ಉಳಿದ ಕಾಲದಲ್ಲಿ ನಾವು ಭೋಗ ವಿಲಾಸಗಳಲ್ಲಿ ತಲ್ಲೀನರಾಗಬಹುದು ಹಾಗೆ ಅಂತ ತಪ್ಪಾಗಿ ಈ ಅರ್ಥವನ್ನ ಗ್ರಹಿಸುವ ಅಪಾಯ ಇದೆ. ಆದರೆ ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬರಬೇಕಾಗಿದ್ರೆ ಅವನು ಇಡೀ ಜೀವನ ಭಗವಂತನ ಸ್ಮರಣೆ ಮಾಡಿಕೊಂಡಿದ್ರೆ ಮಾತ್ರ ಅದರ ಸಂಸ್ಕಾರದ ಬಲದಿಂದ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರುತ್ತೆ. ಏನೋ ಅಂತ್ಯಕಾಲ ಬಂದಾಗ ಬಹಳ ಚಮತ್ಕಾರವಾಗಿ ಭಗವಂತನ ಸ್ಮರಣೆ ಬಂದ್ಬಿಡುತ್ತೆ ಅಂತ ನಾವು ಭಾವಿಸ್ಲಿಕ್ಕಾಗಲ್ಲ. ಇಡೀ ಜೀವನದಲ್ಲಿ ನಾವು ಸಾಧನೆಯನ್ನ ಮಾಡಿಕೊಳ್ತಾ ಇದ್ರೆ ಆ ಭಗವಂತನ ದೃಢ ಸಂಸ್ಕಾರವನ್ನು ನಾವು ಅಳವಡಿಸಿಕೊಂಡಿದ್ರೇನೆ ಅಂತ್ಯಕಾಲದಲ್ಲಿ ಅವನನ್ನು ಸ್ಮರಿಸುವಂತಹ ಅಪೂರ್ವವಾದ ಭಾಗ್ಯವನ್ನು ನಾವು ಪಡೆಯುತ್ತೇವೆ ಎಂಬುದನ್ನು ಹೇಳ್ತಾ ಇದ್ದಾರೆ. ಕೊನೆಯ ಕ್ಷಣದಲ್ಲಿ, ಕೊನೆಯ ಘಳಿಗೆಯಲ್ಲಿ ಪರಮಾತ್ಮನನ್ನ ಚಿಂತಿಸಬೇಕಾಗಿದ್ರೆ ಇಡೀ ಜೀವನದಲ್ಲಿ ಅದಕ್ಕೆ ನಾವು ಸಿದ್ಧತೆಯನ್ನ ಮಾಡಿಕೊಳ್ಬೇಕು. ಯಾಕೆ ಅಂದ್ರೆ ಯಾವುದು ನಾವು ರಾತ್ರಿ ಮಲಗುವಾಗ ನಮಗೆ ಯಾವುದು ನೆನಪಾಗುತ್ತೆ, ಬೆಳಗ್ಗೆ ಸಾವಿರಾರು ಕೆಲಸಗಳು ಮಾಡಿರ್ತೇವೆ, ಅದನ್ನ ನೆನೆಸಿಕೊಂಡಾಗ ಯಾವುದು ನಮಗೆ ಬಹಳ ಶ್ರಮ ಪಟ್ಟು ಚಿಂತನೆ ನಡೆಸಿರ್ತೇವೆ, ಯಾವುದು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರಿರುತ್ತೆ ಆ ಘಟನೆಗಳು ನಮ್ಮ ನೆನಪಿರುತ್ತೆ. ಹಾಗೆ ಮನುಷ್ಯನಿಗೆ ಹಗಲಿರುಳು ಕೂಡ ಅವನ ಶ್ರಮ ಚಿಂತನೆಗಳನ್ನ ಯಾವುದಕ್ಕೋಸ್ಕರ ನಡೆಸ್ತಾನೆ, ಯಾವುದು ಅವನ ಮೇಲೆ ಹೆಚ್ಚಿನ ಪ್ರಭಾವ ಪರಿಣಾಮಗಳನ್ನು ಬೀರುತ್ತೆ ಆ ವಸ್ತು ಅವನ ಅಂತಿಮ ಕ್ಷಣದಲ್ಲಿ ನೆನಪಿಗೆ ಬರುತ್ತೆ. ಆಯುಷ್ಯವನ್ನೆಲ್ಲ ಲೋಭದಲ್ಲೇ ಕಳೆದಂತಹ ಒಬ್ಬ ಹಣ್ಣು ಮುದುಕ, ಅವನಿಗೆ ಮರಣಕಾಲ ಬಂತು. ಮರಣಕಾಲದಲ್ಲಿ ಅವನನ್ನ ಏನಾದ್ರೂ ಮಾಡಿ ಅವನ ಕೈಲಿ ಹರಿಸ್ಮರಣೆ ಬಡಿಸಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಅವನು ಇಡೀ ಜೀವನ ಲೋಭದಿಂದ ಬದುಕಿದ. ಹಾಗಾಗಿ ಅಂತ್ಯಕಾಲ ಬಂದಾಗ ಮಕ್ಕಳಿಗೆ ಕರೆದು ಹೇಳಿದ, ಆ ದೀಪ ತುಂಬಾ ದೊಡ್ಡದಾಗಿ ಉರಿದು ಎಣ್ಣೆ ವೇಸ್ಟ್ ಆಗ್ತಾ ಇದೆ, ಆ ದೀಪದ ಚಿಕ್ಕದಾಗಿ ಮಾಡ್ರಿ ಎಣ್ಣೆ ಉಳಿಯುತ್ತೆ ಅಂತ ಹೇಳಿಸತ್ತ. ಯಾಕಂದ್ರೆ ಇಡೀ ಜೀವನ ಅವನ ಲೋಭದಲ್ಲೇ ಬದುಕಿದವನು. ಇಡೀ ಜೀವನವನ್ನ ಲೋಭದಲ್ಲೇ ಬದುಕಿದವನಿಗೆ ಅಂತ್ಯಕಾಲಕ್ಕೂ ಲೋಭದ ಪರಿಣಾಮವನ್ನೇ ಅವನು ಅನುಭವಿಸ್ತಾನೆ. ಆದ್ರಿಂದ ಜೀವನದ ಸಂಸ್ಕಾರ ಯಾವುದು ಗಟ್ಟಿ ಇರುತ್ತೆ ಮರಣಕ್ಷಣದಲ್ಲಿ ಅದೇ ನಮಗೆ ಉದ್ಭೂತವನ್ನು ಪಡೆಯಲಿಕ್ಕೆ ಸಾಧ್ಯ. ಭಗವಂತನಿಗಾಗಿ ತನ್ನ ಜೀವನವನ್ನು ಮುಡುಪಾಗಿಟ್ಟಂತಹ ಅಖಂಡ ಸಾಧಕರು ಮಾತ್ರ ಕೊನೆಯ ಸಮಯದಲ್ಲಿ ಪರಮಾತ್ಮನನ್ನು ಸ್ಮರಿಸೋದಿಕ್ಕೆ ಸಾಧ್ಯ. ಇಡೀ ಜೀವನದಲ್ಲಿ ಸ್ವೇಚ್ಛಾ ಭೋಗದಲ್ಲಿ ಮಗ್ನರಾದಂತವನಿಗೆ ತನ್ನ ಜೀವನದ ಬಹುಭಾಗವನ್ನ ಅವನ ವಿಷಯಗಳ ಭೋಗದಲ್ಲೇ ಕಳೆದಿದ್ರೆ
ಕೊನೆ ಗಳದಲ್ಲಿ ಮಾತ್ರ ನಾರಾಯಣ ಸ್ಮರಣೆ ಮಾಡ್ತೇನೆ ಅಂತಂದ್ರೆ ಅದು ಸರ್ವಥಾ ನಿರರ್ಥಕ ಹಾಗೆಂದಂತಾಗ್ತದೆ. ಅದಕ್ಕೆ ಆಚಾರ್ಯರು ಸಂತತಂ ಚಿಂತೆಯೇನಂತಂ ಅಂತಃಕಾಲೇ ವಿಶೇಷತಃ ಅಂತ ಹೇಳ್ತಾರೆ. ಸಂತತಂ ಚಿಂತೆಯ ಇನಂ ತಂ, ಜೀವನದಲ್ಲಿ ನಿರಂತರವಾಗಿ ಭಗವತ್ ಚಿಂತನವನ್ನ ಕೈಗೊಳ್ತಾ ಇದ್ರೆ ಅಂತ್ಯಕಾಲದಲ್ಲಿ ವಿಶೇಷವಾಗಿ ಭಗವಂತನ ಸ್ಮರಣೆ ಬರಬಹುದು ಅನ್ನೋದು ಆಚಾರ್ಯರ ಅಭಿಪ್ರಾಯ. ಹೀಗೆ ಆ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಭಕ್ತ್ಯಾ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗಾತ್ ನಿತ್ಯಂ ಹರಿಸ್ಮೃತೇ ಅರಾಗಾತ್ ವಿಹಿತ ಅತ್ಯಾಗಾತ್ ಇತ್ಯೇತೈರೇವ ಸಂಯುತೈಃ ಅಪರೋಕ್ಷ ದರ್ಶನಂ ವಿಷ್ಣೋರ್ ಜಾಯತೆ ನಾನ್ಯಥಾ ಕ್ವಚಿತ್. ಇಲ್ಲಿ ಯುಕ್ತ ಚೇತಸಃ ಅಂತ ಒಂದು ವಿಶೇಷ ಕೊಟ್ಟಿದ್ದಾರೆ. ಅಂದ್ರೆ ನಿರಂತರ ಸ್ಮರಣೆ ಇಲ್ಲದೆ ಇದ್ರೆ ಹೇಗೆ ಅದಕ್ಕೂ ಉದಾಹರಣೆ ಕೊಡ್ತಾರೆ. ಸಮಾಧಿಯಲ್ಲಿ ಇರ್ತಾನೆ, ಆದರೂ ಅವನ ಪ್ರಾರಬ್ಧ ಕರ್ಮ ವಶದಿಂದ ಆ ಸಮಾಧಿಯು ಕೆಟ್ಟು ಹೋಗುತ್ತೆ. ಹಾಗೆ ಪ್ರಾರಬ್ಧ ಕರ್ಮ ವಶದಿಂದ ಅಂತ್ಯಕಾಲದಲ್ಲಿ ಬೇರೆ ಯಾವುದರದ್ದೋ ಸ್ಮರಣೆ ಬಂದು ಅದನ್ನೇ ಪಡಿತಾನವನು. ಅಪರೋಕ್ಷ ಜ್ಞಾನಿಗಳಾದವರಿಗೆ ಭೋಗದಿಂದ ಪ್ರಾರಬ್ಧ ಕರ್ಮಗಳು ನಾಶವಾಗಿದ್ದಾಗ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಬಂದೇ ಬರುತ್ತೆ. ಯಾಕೆಂದ್ರೆ ಅವರು ಮರಣಕಾಲದಲ್ಲಿ ನನ್ನನ್ನು ಸ್ಮರಣೆ ಮಾಡ್ತಾರೆ ಅಂತ ಗೀತೆಯಲ್ಲಿ ಹೇಳಿದ್ದಾರೆ. ಯುಕ್ತ ಚೇತಸಃ ಅಂತ ಒಂದು ವಿಶೇಷ ಕೊಟ್ಟಿದ್ದಾರೆ. ಯುಕ್ತ ಚೇತಸಃ ಅಂದ್ರೆ ಇಡೀ ಜೀವನ ಪೂರ್ತಿ ಪರಮಾತ್ಮನ ಸ್ಮರಣೆ ಮಾಡುವವರಿಗೇನೆ ಅಪರೋಕ್ಷ ಜ್ಞಾನ ಉಂಟಾಗುತ್ತೆ. ಈಗ ನಿರಂತರ ಸ್ಮರಣೆಯಿಂದ ಅಪರೋಕ್ಷ ಜ್ಞಾನ, ಅನಂತರ ಪ್ರಾರಬ್ಧ ಕರ್ಮ ನಾಶ, ಅನಂತರ ಅಂತ್ಯಕಾಲದಲ್ಲಿ ಸ್ಮರಣ, ಅದರಿಂದ ಭಗವಂತನನ್ನು ಹೋಗಿ ಸೇರೋದು ಮೋಕ್ಷ ಪ್ರಾಪ್ತಿ ಹೀಗೆ ಹೇಳ್ತಾ ಇದ್ದಾರೆ. ಅಂದ್ರೆ ಪರಮಾತ್ಮನ ನಿರಂತರ ಸ್ಮರಣೆ ಅದು ಭಕ್ತಿಯಾದಿಗಳಿಂದ ಕೂಡಿದಾಗಲೇ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಆಗೋದು. ಭಕ್ತಿ ಜ್ಞಾನ, ಭಕ್ತ್ಯ ಜ್ಞಾನಾತ್ ನಿಷಿದ್ಧಾನಾಂ ತ್ಯಾಗ ಒಂದು ವಿಚಾರ ಸತ್ತತ್ವ ಅನ್ನುವ ಗ್ರಂಥದ ಆಧಾರ ಕೊಟ್ಟು ಒಂದು ಮಾತು ಹೇಳ್ತಾ ಇದ್ದಾರೆ ಆಚಾರ್ಯ ತಾತ್ಪರ್ಯದಲ್ಲಿ. ಎಂತಂದ್ರೆ ಭಕ್ತಿ ಮತ್ತು ಜ್ಞಾನ ಮತ್ತು ನಿಷಿದ್ಧಾನಾಂ ತ್ಯಾಗ, ನಿಷಿದ್ಧ ಕರ್ಮಗಳ ತ್ಯಾಗ, ನಿತ್ಯಂ ಹರಿಸ್ಮೃತಿ ನಿರಂತರವಾದ ಹರಿಯ ಸ್ಮರಣೆ, ಅನಂತರ ಅರಾಗಾತ್ ಅವನು ಎಲ್ಲಿಯೂ ಕೂಡ ವೈರಾಗ್ಯ ಯಾವುದರಲ್ಲಿ ಆಸಕ್ತಿ ಇಲ್ಲಿರೋದು, ಆಮೇಲೆ ವಿಹಿತ ಅತ್ಯಾಗ ವಿಹಿತ ಕರ್ಮಗಳನ್ನು ಬಿಡದೇ ಇರೋದು, ಇದೆಲ್ಲವನ್ನೂ ಕೂಡ ಯಾರು ಬಿಡದೆ ಆಚರಿಸ್ತಾರೆ ಅವರಿಗೆ ಮಾತ್ರ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗತ್ತೆ. ಇಲ್ಲದೆ ಹೋದರೆ ಅವರಿಗೆ ಪರಮಾತ್ಮನ ಅಪರೋಕ್ಷ ಜ್ಞಾನ ಆಗೋದಿಕ್ಕೆ ಸಾಧ್ಯ ಇಲ್ಲ ಎಂಬ ಮಾತನ್ನ ತಿಳಿಸ್ತಾ ಇದ್ದಾರೆ. ಅಂತ್ಯಕಾಲದ ಘಟನೆ ಇದೆಯಲ್ಲ ಅದು ಇಡೀ ಜೀವನದ ಸಂಸ್ಕಾರದ ಪ್ರತಿಧ್ವನಿ ಹಾಗೆ ಅಂತ ಇದ್ದಾರೆ. ಮರಣೋತ್ತರದ ಬದುಕಿ ಹೇಗಿದೆ ಅನ್ನುವುದನ್ನ ಅದರಲ್ಲಿ ಕಾಣ್ಲಿಕ್ಕೆ ಸಾಧ್ಯ. ಸಾವಿನ ಸಮಯದಲ್ಲಿ ನಾವು ಮಾಡತಕ್ಕಂತಹ ಚಿಂತನೆ ಮರಣೋತ್ತರದ ಜೀವನದ ಮೇಲೆ ವಿಶೇಷ ಪ್ರಭಾವ ಬೀರುತ್ತೆ ಅಂತ ಇರ್ತಾರೆ. ಯಂ ವ್ಯಾಪಿ ಸ್ಮರನ್ ಭಾವಂ ಯಜತಿ ಅಂತೆ ಕಲೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿನಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ಸದಾ ಭಗವಂತನನ್ನ ಸ್ಮರಣೆ ಮಾಡ್ತಾ ಅದರ ಸಂಸ್ಕಾರದಿಂದ ಕೂಡಿದವನು ಆ ಸಂಸ್ಕಾರದ ಬಲದಿಂದ ಭಗವಂತನ ಅಪರೋಕ್ಷ ಜ್ಞಾನವನ್ನು ಪಡಿತಾನೆ, ಪ್ರಾರಬ್ಧವನ್ನು ಕಳ್ಕೊಳ್ತಾನೆ. ಮರಣ ಕಾಲದಲ್ಲಿ ಭಗವಂತನನ್ನೇ ಸ್ಮರಿಸಿ ಶರೀರ ತ್ಯಾಗ ಮಾಡ್ತಾನೆ. ಅದರಿಂದ ಅವನು ಭಗವಂತನನ್ನೇ ಸೇರ್ತಾನೆ. ಯಾಕೆ ಅಂತಂದ್ರೆ ಮರಣ ಕಾಲದಲ್ಲಿ ಯಾವ ಯಾವ ಪದಾರ್ಥವನ್ನ ಸ್ಮರಿಸಿಕೊಂಡು ಶರೀರ ತ್ಯಾಗ ಮಾಡ್ತಾನೆ ಅದನ್ನೇ ಮರಣೋತ್ತರದಲ್ಲಿ ಹೊಂದ್ತಾನೆ. ಇದು ನಿಯಮ ಎಂಬುದಾಗಿ ಭಗವಂತ ಹೇಳ್ತಾನೆ. ಯಾಕೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಬರಬೇಕು ಅಂದ್ರೆ ಅಂತ್ಯಕಾಲದಲ್ಲಿ ಹೇಗೆ ಏನಾಗುತ್ತೆ, ಏನು ಸ್ಮರಣೆ ಬರುತ್ತೆ ಅದು ಅವನ ಮರಣೋತ್ತರವಾದ ಬದುಕಿಗೆ ಒಂದು ಸೂಚನೆ ಅಂತ ಹೇಳ್ತಾರೆ. ಆದ್ರಿಂದ ಮಹಾಭಾರತದಲ್ಲೇನೆ ಒಂದು ವಿಶೇಷವಾದ ಸಂಗತಿ ಬರುತ್ತೆ. ಭಾಗವತದ ಪ್ರಥಮ ಸ್ಕಂದದಲ್ಲಿ ಕಥೆ ಬರುತ್ತೆ. ಭೀಷ್ಮಾಚಾರ್ಯರು ಶರಶೈಯಲ್ಲಿ ಮಲಗಿದ್ದಾರೆ. ಭೀಷ್ಮಾಚಾರ್ಯರ ಬಳಿಗೆ ಭಗವಂತ ಕರೆದುಕೊಂಡು ಹೋಗ್ತಾ ಇದ್ದಾನೆ ಧರ್ಮರಾಜನನ್ನ, ಪಾಂಡವರನ್ನ. ಆ ಭೀಷ್ಮಾಚಾರ್ಯರು ಭಗವಂತನ ಮುಂದೆ ಭಗವಂತನ ಆದೇಶದಿಂದ ಭಗವಂತನ ಮುಂದೆ ಕೂತು
ಧರ್ಮರಾಜನಿಗೆ ಭೀಷ್ಮರು ಉಪದೇಶ ಮಾಡ್ತಾರೆ. ತಾವು ಶರಶಯ್ಯೆಯಲ್ಲಿ ಮಲಗಿಕೊಂಡೇ ಅಂತರಂಗದಲ್ಲಿ ನಡೆದ ಕೃಷ್ಣನ ಪ್ರೇರಣೆಯಿಂದ ಧರ್ಮರಾಜನಿಗೆ ಎಲ್ಲ ಧರ್ಮವನ್ನ ಉಪದೇಶ ಮಾಡ್ತಾರೆ. ಉಪದೇಶ ಮಾಡಿ ಇನ್ನೇನು ಮರಣಕಾಲ ಸಮೀಪಿಸ್ತಾ ಇದೆ ಅಂತ ಅವರು ನಿರೀಕ್ಷೆ ಮಾಡ್ತಾ ಇದ್ದ ಕಾಲ ಬಂದಾಗ ಭಗವಂತ ಮಾತು ನಿಲ್ಲಿಸಿ ಭಗವಂತನನ್ನ ಕಣ್ಮುಚ್ಚಿ ಧ್ಯಾನ ಮಾಡ್ತಾರೆ. ಭಗವಂತನನ್ನ ಕಣ್ಮುಚ್ಚಿ ಧ್ಯಾನ ಮಾಡ್ತಾ ಇದ್ದವರಿಗೆ ತಮ್ಮ ದೇಹತ್ಯಾಗದ ಅಂತಿಮ ಕ್ಷಣ ಬಂದಾಗ ಭಗವಂತ ಅವರ ಮನಸ್ಸಲ್ಲಿ ತನ್ನ ರೂಪವನ್ನ ಮರೆಮಾಚಿ ಅವರದೇ ಮೂಲ ರೂಪ ಅವರ ಕಣ್ಣಿಗೆ ಕಾಣುವಂತೆ ಮಾಡಿದ. ಮರಣೋತ್ತರದಲ್ಲಿ ಅವರ ಮೂಲ ರೂಪ ಸೇರಿದರೆ ಹೊರತು ಭಗವಂತನನ್ನ ಸೇರಲಿಲ್ಲ. ಭೀಷ್ಮರು ಎಂಥ ದೊಡ್ಡ ಮಹಾನುಭಾವರು. ಎದುರಿಗೆ ಕೃಷ್ಣ ಕುಳಿತಿದ್ದಾರೆ, ಕೃಷ್ಣನ ಎದುರಿಗೆ ದೇಹತ್ಯಾಗ ಮಾಡ್ತಾ ಇದ್ದಾರೆ. ದೇಹತ್ಯಾಗದ ಮುಂಚೆ ಮೌನ ವಹಿಸಿ ಕಣ್ಣು ಮುಚ್ಚಿ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ಅಂತಹ ಭೀಷ್ಮರಿಗೂ ಕೂಡ ದೇಹತ್ಯಾಗದ ಅಂತಿಮ ಕ್ಷಣ ಬಂದಾಗ ಭಗವಂತ ಒಂದು ಚಮತ್ಕಾರ ಮಾಡಿ ಅವರ ಮನಸ್ಸನ್ನು ತನ್ನನ್ನೇ ಧ್ಯಾನ ಮಾಡ್ತಾ ಇದ್ದು ತನ್ನ ರೂಪವನ್ನು ಮರೆಮಾಚಿ ಅವರ ಮೂಲ ರೂಪವನ್ನೇ ಅವರಿಗೆ ನೆನಪು ಬರುವಂತೆ ಮಾಡಿದ್ದಾನೆ ಪರಮಾತ್ಮ. ಹಾಗಾಗಿ ತಮ್ಮ ಮೂಲ ರೂಪದ ಚಿಂತನೆಯೊಂದಿಗೆ ಅಂತಿಮ ಕ್ಷಣದಲ್ಲಿ ದೇಹತ್ಯಾಗ ಮಾಡಿದ್ದರಿಂದ ಮರಣೋತ್ತರದಲ್ಲಿ ಭೀಷ್ಮರು ತಮ್ಮ ಮೂಲ ರೂಪವನ್ನೇ ಸೇರಿಕೊಂಡ್ರು. ಯಾಕೆಂದ್ರೆ ಇನ್ನೂ ಅವರು ತಮ್ಮ ಮೂಲ ರೂಪಕ್ಕೆ ಸೇರಿ ಸಾಧನೆ ಮಾಡಬೇಕಾಗಿದೆ. ಮೋಕ್ಷಕ್ಕೆ ಬೇಕಾದ ಸಾಧನೆಯನ್ನ ಇನ್ನೂ ಪೂರ್ತಿ ಮಾಡಿಕೊಂಡಿಲ್ಲ ಅವರು. ಹಾಗಾಗಿ ಆ ಸಾಧನೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಅವರ ರೂಪವನ್ನೇ ಅವರಿಗೆ ಕೊನೆ ಕ್ಷಣದಲ್ಲಿ ನೆನಪಿಗೆ ತಂದು ಮರಣೋತ್ತರದಲ್ಲಿ ಅವರು ತಮ್ಮ ಮೂಲ ರೂಪವನ್ನು ಸೇರುವಂತೆ ಭಗವಂತ ಮಾಡಿದ್ದಾನೆ ಅಂತ ನಾವು ಕೇಳ್ತಾ ಇದ್ದೇವೆ. ಹೀಗೆ ಆ ಅಂತಿಮ ಕ್ಷಣದಲ್ಲಿ ಯಾವುದರ ಸ್ಮರಣೆ ಬರುತ್ತೆ ಅದಕ್ಕನುಗುಣವಾಗಿ ಅವರು ಮುಂದಿನ ಜನ್ಮವನ್ನ ಪಡಿತಾರೆ, ಮುಂದೆ ಅದನ್ನೇ ಸೇರ್ತಾರೆ ಅವರು. ಆ ಅಂತಿಮ ಕ್ಷಣದಲ್ಲಿ ಸ್ಮರಣೆ ಬರಬೇಕಾಗಿದ್ರೆ ಇಡೀ ಜೀವನದಲ್ಲಿ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ನಿಷಿದ್ಧ ಕರ್ಮಗಳನ್ನ ಪರಿತ್ಯಾಗ ಮಾಡಬೇಕು. ಭಗವಂತನ ವಿಶೇಷವಾದ ಭಕ್ತಿ ಇರಬೇಕು. ಅವನ ಜ್ಞಾನ ಸಂಪಾದನೆ ಮಾಡಿರಬೇಕು. ಮತ್ತೆ ವಿಷಯ ವೈರಾಗ್ಯವನ್ನ ಹೊಂದಿರಬೇಕು. ಪ್ರಾರಬ್ಧ ಕರ್ಮ ನಾಶ ಆಗಿರಬೇಕು. ಅಪರೋಕ್ಷ ಜ್ಞಾನ ಆಗಿರಬೇಕು. ಅಂಥವರಿಗೆ ಅಂತಿಮ ಕ್ಷಣದಲ್ಲಿ ಅವನ ಸ್ಮರಣೆ ಬರೋದಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ತಸ್ಮಾತ್ ಸರ್ವೇಷು ಭೂತೇಷು ತಸ್ಮಾತ್ ಸರ್ವೇಷು ಕಾಲೇಷು ಮಾಂ ಅನುಸ್ಮರ ಯುಜ್ಯತ ಮಯ್ಯರ್ಪಿತ ಮನೋಬುದ್ಧಿ ಮಾಮೇವ ಏಷಿಸಿ ಅಸಂಶಯಂ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿ ಬರತಕ್ಕಂತಹ ಭಾಗವತದಲ್ಲಿ ಆಚಾರ್ಯರು ಒಂದು ಸೂಕ್ಷ್ಮ ವಿಷಯವನ್ನು ಹೇಳ್ತಾರೆ. ಎಂತಂದ್ರೆ ಅನೇಕ ಕಥೆಗಳು ನಮ್ಗೆ ಇದಕ್ಕೆ ಪೋಷಕವಾಗಿ ನಾವು ಕೇಳಿರ್ತೇವೆ. ಭರತ ಚಕ್ರವರ್ತಿ ಎಲ್ಲ ರಾಜ್ಯವನ್ನು ತೊರೆದು ಕಾಡಿನಲ್ಲಿ ತಪಸ್ವಿ ಜೀವನವನ್ನು ನಡೆಸ್ತಾ ಇದ್ದಂತಹ ಭರತ ತಾನು ಆ ನೀರಿನ ಪ್ರವಾಹದಲ್ಲಿ ಹುಲಿಯ ಗರ್ಜನೆ ಕೇಳಿ ಜಿಂಕೆಯ ಗರ್ಭದಿಂದ ಜಾರಿ ಬಿದ್ದ ಜಿಂಕೆ ಮರಿಯನ್ನ ಸಾಕ್ತಾ ಆ ಜಿಂಕೆ ಮರಿ ಮೇಲಿನ ಮೋಹವನ್ನೇ ಅವನು ತುಂಬಿಕೊಂಡ. ಅದನ್ನ ನಿಯಂತ್ರಿಸಲಿಕ್ಕಾಗಲಿಲ್ಲ. ಮರಣ ಕಾಲದಲ್ಲಿ ಜಿಂಕೆಯ ನೆನಪಿನಲ್ಲೇ ಅವನು ಮರಣ ಹೊಂದಿದ್ದರಿಂದ ಮುಂದೆ ಅವನೇ ಜಿಂಕೆಯಾಗುವ ಸ್ಥಿತಿ ಬಂತು ಅಂತ ನಾವು ಭರತನ ಕಥೆಯನ್ನು ಕೇಳ್ತೇವೆ ಭಾಗವತದಲ್ಲಿ. ಅದರಂತೆ ಹಿರಣ್ಯಕಶಿಪು ಹಿರಣ್ಯಾಕ್ಷರು ಭಗವಂತನ ನರಸಿಂಹ ವರಾಹ ರೂಪಗಳ ಭೀಕರವಾದ ಚಿತ್ರವನ್ನ ಕಣ್ಣುಚ್ಚಿಕೊಂಡು ನೋಡ್ತಾ ಕಣ್ಮುಂದಿಟ್ಟುಕೊಂಡು ಅವುಗಳ ಗುಣ ಸೌಂದರ್ಯಗಳನ್ನ ತಿಳ್ಕೊಳ್ಳಿಲ್ಲ. ಆ ನರಸಿಂಹ ರೂಪ ವರಾಹ ರೂಪದಲ್ಲಿದ್ದಂತಹ ರುದ್ರ ಭೀಕರತೆಯನ್ನೇ ಚಿಂತನೆ ಮಾಡಿ ಅವರು ಮರಣ ಹೊಂದಿದ್ದರಿಂದ ರಾಕ್ಷಸರಾಗ ಭಯಂಕರ ರೂಪದಿಂದ ಜನ್ಮ ತಾಳಿದ್ರು ಹಾಗೆಂತ. ಹಿರಣ್ಯಕಶಿಪು ನರಸಿಂಹನಿಂದ ಹತನಾದ.
ಹಿರಣ್ಯಾಕ್ಷ ವರಾಹ ರೂಪದಿಂದ ಹತನಾದ. ಮರಣಕಾಲದಲ್ಲಿ ವರಾಹನನ್ನ ನೋಡ್ತಾ ಇದ್ದಾರೆ ಅವರು. ಆದರೆ ಯಾವುದೋ ವಿಚಿತ್ರವಾದ ಒಂದು ಭಯಂಕರವಾದ ಪ್ರಾಣಿ ಅಂತ ಹೇಳಿ ಆ ವರಾಹ ರೂಪದ ಭೀಕರತೆಯನ್ನೇ ಚಿಂತನೆ ಮಾಡ್ತಾ ಅವರು ದೇಹ ತ್ಯಾಗ ಮಾಡಿದ್ರು. ಹಿರಣ್ಯಕಶಿಪು ನರಸಿಂಹದೇವರೇ ಅವನನ್ನ ಕೊಲ್ಲಿಕ್ಕೆ ಬರ್ತಾ ಇದ್ದಾರೆ. ಆ ನರಸಿಂಹ ರೂಪದಲ್ಲಿ ಆ ರೂಪದ ಭೀಕರತೆಯನ್ನ ಯಾವುದೋ ವಿಚಿತ್ರವಾದ ಪ್ರಾಣಿ ನನ್ನನ್ನು ಕೊಲ್ತಾ ಇದೆ ಎಂದು ತಿಳ್ಕೊಂಡ್ರೆ ಹೊರತು ಆ ನರಸಿಂಹ ವರಾಹ ರೂಪಗಳ ಗುಣ ಸೌಂದರ್ಯಗಳನ್ನ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಚಿಂತನೆ ಮಾಡಲಿಲ್ಲ. ಆದ್ದರಿಂದ ಮರಣೋತ್ತರದಲ್ಲಿ ಭಯಂಕರವಾದ ರಾಕ್ಷಸ ರೂಪವನ್ನೇ ಪಡೆಯುವ ಸ್ಥಿತಿ ಬಂತು. ಆಗ ಸುಂದರನಾದ ರಾಮಚಂದ್ರ ರೂಪದಿಂದ ಭಗವಂತ ಅವರನ್ನ ಸಂಹಾರ ಮಾಡಿದ್ದಾನೆ. ಆದರೆ ರಾಮದೇವರನ್ನ ನೋಡ್ತಾ ದೇಹತ್ಯಾಗ ಮಾಡಿದ್ರು ಕೂಡ ರಾಮ ಅಂದ್ರೆ ಒಬ್ಬ ಕ್ಷತ್ರಿಯ ರಾಜಕುಮಾರ ನಮ್ಮನ್ನ ಕೊಲ್ತಾ ಇದ್ದಾನೆ ಅಂತ ಹೀಗೆ ಚಿಂತನೆ ಮಾಡಿದ್ರೆ ಹೊರತು ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತ ಅನ್ನುವ ಚಿಂತನೆಯನ್ನು ಮಾಡಲಿಲ್ಲ. ಹೀಗೆ ರಾಮಚಂದ್ರನಿಂದ ಹತನಾಗುವಾಗ ರಾಮಚಂದ್ರನ ಸುಂದರವಾದ ರೂಪವನ್ನು ನೋಡಿದ್ರು ಕೂಡ ಅವರ ಕ್ಷತ್ರಿಯ ರಾಜಕುಮಾರ ಅಂತ ಕ್ಷತ್ರಿಯ ರೂಪವನ್ನೇ ಚಿಂತನೆ ಮಾಡಿ ಅವರು ದೇಹ ತ್ಯಾಗ ಮಾಡಿದ್ರು. ಆಗ ಶ್ರೀರಾಮನ ರಾಮನನ್ನ ಕ್ಷತ್ರಿಯಾದ ಚಿಂತನೆ ಮಾಡ್ತಾ ದೇಹ ತ್ಯಾಗ ಮಾಡೋದ್ರಿಂದ ಮುಂದೆ ಶಿಶುಪಾಲ ದಂತವಕ್ರರಾಗಿ ಅವರು ಕ್ಷತ್ರಿಯ ರಾಜಕುಮಾರರಾಗಿ ಹುಟ್ಟಿದರು. ಆಗ ಕೃಷ್ಣನ ದಿವ್ಯ ಸುಂದರವಾದ ರೂಪವನ್ನ ಮರಣಕಾಲದಲ್ಲಿ ನೋಡ್ತಾ ಆ ಭಗವಂತನನ್ನ ಸಾಕ್ಷಾತ್ ಸರ್ವೋತ್ತಮನಾದ ಭಗವಂತ ಅಂತ ಚಿಂತನೆ ಮಾಡ್ತಾ ಪುಣ್ಯ ಮರಣವನ್ನ ಹೊಂದಿ ಅವರು ಮುಂದೆ ಭಗವಂತನ ಸಾರೂಪ್ಯವನ್ನು ಪಡೆದರು ಎಂಬುದಾಗಿ ಹೇಳ್ತಾರೆ. ಈಗ ಮರಣಕಾಲದಲ್ಲಿ ಯಾವ ಆಕಾರ ಭಾವಗಳನ್ನು ನಾವು ಚಿಂತನೆ ಮಾಡ್ತೇವೋ ಅಂತಹ ಸ್ಥಿತಿಯನ್ನೇ ಮರಣೋತ್ತರದಲ್ಲಿ ನಾವು ಪಡಿತೇವೆ. ಕಲ್ಯಾಣ ಗುಣ ಸ್ವರೂಪನಾದ ಚಿದಾನಂದ ಘನನಾದಂತಹ ಪರಮಾತ್ಮನ ದಿವ್ಯ ಮಂಗಳ ಮೂರ್ತಿಯನ್ನು ನಾವು ಸ್ಮರಣೆ ಮಾಡಿದ್ರೆ, ಈ ಸ್ಮರಣೆ ಮಾಡಿಕೊಂಡು ಭೌತಿಕ ಶರೀರವನ್ನು ತ್ಯಾಗ ಮಾಡಿದ್ರೆ ಮುಂದೆ ನಶ್ವರವಾದ ಪ್ರಾಕೃತ ಶರೀರವನ್ನ ಪಡೆಯದೆ ಅಪ್ರಾಕೃತವಾದ ಚಿದಾನಂದಮಯವಾದ ವ್ಯಕ್ತಿತ್ವವನ್ನು ನಾವು ಪಡಿತೇವೆ. ಅದನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ. ಈಗ ತಿಳ್ಕೊಳ್ಬೇಕು. ಇದನ್ನ ನಾವು ಭಗವಂತನ ಸುಂದರವಾದ ಅನಂತ ಗುಣ ಸ್ವರೂಪದ ವ್ಯಕ್ತಿತ್ವವನ್ನ ಚಿಂತನೆ ಮಾಡ್ತಾ ನಾವು ದೇಹ ತ್ಯಾಗ ಮಾಡಬೇಕು. ಅದನ್ನು ಮರಣಕಾಲದಲ್ಲಿ ಆ ವಿಶೇಷವಾದಂತಹ ಭಗವಂತನ ಸ್ಮರಣೆ ನಾವು ಮಾಡ್ತಾ ದೇಹ ತ್ಯಾಗ ಮಾಡಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ. ತಸ್ಮಾತ್ ಸರ್ವೇಷು ಕಾಲೇಶು ಮಾಂ ಅನುಸ್ಮರ ಯುಜ್ಯಚ. ಆದ್ರಿಂದ ಅರ್ಜುನ, ಮನಸ್ಸು ಮತ್ತು ಮೈ ಅರ್ಪಿತ ಮನೋಬುದ್ಧಿ ಅಂತ ಭಗವಂತ, ನಿನ್ನ ಮನಸ್ಸು ನಿನ್ನ ಬುದ್ಧಿ ಎಲ್ಲವನ್ನೂ ನನ್ನಲ್ಲಿ ಅರ್ಪಣೆ ಮಾಡಿ ಎಲ್ಲ ಕಾಲದಲ್ಲಿಯೂ ನನ್ನನ್ನು ಸ್ಮರಣೆ ಮಾಡ್ತಾ ಇರು. ಈಗ ನಿನ್ನ ಸೇವಾರೂಪವಾದ ಅಂದ್ರೆ ಭಗವತ್ ಸೇವಾರೂಪವಾದ ನಿನ್ನ ಕರ್ತವ್ಯವಾದ ಯುದ್ಧವನ್ನು ಮಾಡು. ಅದರಿಂದ ನನ್ನನ್ನೇ ಸೇರಿಸಿ ಸಂಶಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಭ್ಯಾಸ ಯೋಗ ಯುಕ್ತೇನ ಚೇತಸ ಅನನ್ಯಗಾಮಿನ ಪರಮಂ ಪುರುಷಂ ದಿವ್ಯಂ ಯಾತಿ ಪಾರ್ಥ ಅನುಚಿಂತಯನ್. ಯಾವಾಗಲೂ ಕೂಡ ಭಗವಂತನ ಚಿಂತನೆಯಲ್ಲಿರಬೇಕು ನಾವು ಅನ್ನೋದನ್ನ ನಿರೂಪಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಹೇಳ್ತಾನೆ. ಅದಕ್ಕೆ ಏನ್ ಬೇಕು ತಯಾರಿ, ಅದನ್ನ ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾನೆ. ಏನು ಅಭ್ಯಾಸ ಯೋಗ ಯುಕ್ತಾತ್ಮ ಅಂತ ಇದ್ದಾರೆ. ಅಂದ್ರೆ ಅಭ್ಯಾಸ ಅನ್ನೋದು ಒಂದು ಯೋಗ, ಅಂದ್ರೆ ಯೋಗ ಅಂದ್ರೆ ಉಪಾಯ ಅಂತ ಅರ್ಥ. ಹೀಗೆ ನಿರಂತರವಾದ ಅಭ್ಯಾಸ ಎಂಬ ಉಪಾಯದಿಂದ ಕೂಡಿರಬೇಕು. ಅನನ್ಯಗಾಮಿನ ಚೇತಸ, ಬೇರೆ ವಿಷಯದ ಕಡೆಗೆ ಹೋಗದೇ ಇರತಕ್ಕಂತಹ ಭಗವಂತನಲ್ಲಿಯೇ ಸ್ಥಿರವಾಗಿ ನಿಲ್ತಕ್ಕಂತಹ ಮನಸ್ಸಿರಬೇಕು. ಇದರಿಂದ ಆ ಪರಮಂ ಪುರುಷಂ ದಿವ್ಯಂ ಅಂದ್ರೆ ಸೃಷ್ಟಿಯಾದಿ ಕ್ರೀಡೆಗಳನ್ನು ನಡೆಸ್ತಕ್ಕಂತಹ ಜಗತ್ ಸೃಷ್ಟಿಯಾದಿ ಕ್ರೀಡೆಗಳನ್ನು ನಡೆಸ್ತಕ್ಕಂತಹ ಪರಮ ಪುರುಷನ ಚಿಂತನೆ ಮಾಡ್ತಾ ಇದ್ರೆ ಭಾರತ ಅನುಚಿಂತೆಯನ್ನು ಆ ಪರಮ ಪುರುಷನನ್ನ ಚಿಂತನೆ ಮಾಡ್ತಾ ಇದ್ರೆ ಆ ಪರಮ ಪುರುಷನನ್ನೇ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ನಿರಂತರವಾದ ಅಭ್ಯಾಸ ಅನ್ನೋದೇ
ಆ ಅಂತ್ಯಕಾಲದಲ್ಲಿ ಹರಸ್ಮರಣೆ ಬರ್ಲಿಕ್ಕೆ ಉಪಾಯ. ಆ ನಿರಂತರವಾದ ಅಭ್ಯಾಸದಿಂದ ಕೂಡಿರಬೇಕು. ಮನಸ್ಸು ಅನ್ಯಗಾಮಿ ಆಗಿರಬಾರದು. ಅಂದ್ರೆ ಬೇರೆ ವಿಷಯದ ಕಡೆಯಲ್ಲಿ ಮನಸ್ಸು ಹೋಗಬಾರದು, ಭಗವಂತನಲ್ಲಿಯೇ ಸ್ಥಿರವಾಗಿರಬೇಕು. ಅಂತ ಮನಸ್ಸಿನಿಂದ ಪರಮಂ ಪುರುಷಂ ದಿವ್ಯಂ ಚಿಂತೆಯನ್ನು ಯಾತಿ. ಆ ಪರಮ ಪುರುಷನಾದ ಭಗವಂತನನ್ನ ಇಂಥ ಮನಸ್ಸಿನಿಂದ ಚಿಂತನೆ ಮಾಡ್ತಾ ದೇಹತ್ಯಾಗ ಮಾಡಿದರೆ ಆಗ ಅಂತಹ ಭಗವಂತನನ್ನೇ ನಾವು ಪಡೆಯಲು ಸಾಧ್ಯ. ಹೀಗೆ ಜ್ಞಾನಾನಂದ ಸ್ವರೂಪನಾದ ಅನಂತ ಕಲ್ಯಾಣ ಗುಣಸ್ವರೂಪನಾದ ನಿತ್ಯ ನಿರ್ದೋಷನಾದ ಭಗವಂತನ ಭವ್ಯ ಸುಂದರ ವ್ಯಕ್ತಿತ್ವವನ್ನ ಚಿಂತನೆ ಮಾಡ್ತಾ ನಾವು ದೇಹತ್ಯಾಗ ಮಾಡಿದಾಗ ಆ ಭಗವಂತನ ದಿವ್ಯ ರೂಪವನ್ನ ನೆನೆಸಿಕೊಂಡು ದೇಹತ್ಯಾಗ ಮಾಡಿದ್ದರಿಂದ ಅವನ ಅನುಗ್ರಹದಿಂದ ನಮ್ಮ ಸ್ವರೂಪದಲ್ಲಿರ್ತಕ್ಕಂತಹ ದಿವ್ಯ ಆನಂದದ ವ್ಯಕ್ತಿತ್ವವನ್ನ ನಾವು ಅನುಭವಿಸ್ಲಿಕ್ಕೆ ಸಾಧ್ಯ, ಆಸ್ವಾದನೆ ಮಾಡಲು ಸಾಧ್ಯ, ಅರ್ಥಾತ್ ಮೋಕ್ಷ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಇಷ್ಟು ಹೇಳ್ತಾ ಮುಂದೆ ಆ ಭಗವಂತನ ಮಹಿಮೆಯನ್ನ ಇದ್ದಾರೆ. ಭಗವಂತನನ್ನು ಹೇಗೆ ಧ್ಯಾನ ಮಾಡಬೇಕು ಅಂತಂದ್ರೆ ಕವಿಂ ಪುರಾಣಂ ಅನುಶಾಸಿತಾಡಂ ಅಣೋರಣೀಯಾಂಶಂ ಅನುಸ್ಮರೇತ್ಯ ಸರ್ವಸ್ಯ ಧಾತಾರಮಚಿಂತ್ಯ ರೂಪಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಎಂಬುದಾಗಿ ಭಗವಂತನನ್ನ ಹೇಗೆ ಚಿಂತನೆ ಮಾಡಬೇಕು ಅನ್ನುವ ಕ್ರಮವನ್ನ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂತಂದ್ರೆ ಭಗವಂತ ಯಾರು ಅಂದ್ರೆ ಕವಿಂ ಅಂದ್ರೆ ಪರಮಾತ್ಮ ಸರ್ವಜ್ಞ ಅಂತ ಅರ್ಥ. ಕವಿ ಸರ್ವಜ್ಞ, ಪರಮಾತ್ಮ ಕವಿ ಅಂದ್ರೆ ಅವನು ಸರ್ವಜ್ಞನಾಗಿದ್ದಾನೆ ಎಂದು ಚಿಂತನೆ ಮಾಡಬೇಕು. ಯಾಕೆ ಅಂದ್ರೆ ಬ್ರಹ್ಮ ಪುರಾಣದಲ್ಲಿ ತ್ವಂ ಕವಿ ಸರ್ವವೇದನಾಥ್, ಭಗವಂತ ನೀನು ಕವಿ ಅಂತ ಅನಿಸ್ಕೊಳ್ತಾ ಇದ್ದೀಯ, ಯಾಕೆಂದ್ರೆ ಸರ್ವಜ್ಞನಾದದ್ದರಿಂದ ಅಂತ ಬ್ರಹ್ಮ ಪುರಾಣದಲ್ಲಿ ಕವಿ ಶಬ್ದದ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ಕವಿ ಎಂದು ಸರ್ವಜ್ಞ ಅಂತ. ಕವಿಂ ಪುರಾಣಂ ಅಂತಂದ್ರೆ ಎಲ್ಲರ ಪುರ ಅಂದ್ರೆ ಎಲ್ಲರ ದೇಹದಲ್ಲೂ ಹಣ ಅಂದ್ರೆ ಸಂಚಾರ ಮಾಡತಕ್ಕಂಥವನು, ಎಲ್ಲರ ದೇಹದಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂಥವನು ಹಾಗೆ ಅಂತ ಅರ್ಥ. ಮತ್ತು ಅನಾದಿಯಾದವನು ಅಂತ ಅರ್ಥ. ಪುರಾಣ ಅಂದ್ರೆ ಅನಾದಿಯಾದವನು, ಪುರಾತನ ಅಂತ ಅರ್ಥ. ಅನುಶಾಸಿತಾರಂ ಅಂದ್ರೆ ಜಗತ್ತಿಗೆ ಅವನು ಉಪದೇಶಕನಾಗಿದ್ದಾನೆ ಭಗವಂತ. ಅನುಶಾಸಿತಾರಂ ಉಪದೇಶಕನಾಗಿದ್ದಾನೆ. ಮತ್ತು ಅಣೋರಣೀಯಾಂಶಂ ಅಂತಂದ್ರೆ ಭಗವಂತ ಅಣುವಿಗಿಂತಲೂ ಅಣುವಾಗಿದ್ದಾನೆ. ಈಗ ಅನುಸ್ಮರೇತ್ಯ ಮತ್ತೆ ಸರ್ವಸ್ಯ ಧಾತಾರಂ, ಎಲ್ಲರ ಧಾತಾರ ಅಂದ್ರೆ ಏನು? ಧಾತಾರಂ ಅಂದ್ರೆ ಧಾರಣ ಪೋಷಣ ಕರ್ತಾರಂ ಅಂದ್ರೆ ಭಗವಂತ ಎಲ್ಲರನ್ನೂ ಧಾರಣೆ ಮಾಡಿದ್ದಾನೆ ಮತ್ತು ಎಲ್ಲರನ್ನು ಪೋಷಣೆ ಮಾಡ್ತಾ ಇದ್ದಾನೆ. ಎಲ್ಲರನ್ನೂ ಧಾರಣ ಪೋಷಣ ಮಾಡ್ತಾ ಇರೋದ್ರಿಂದ ಅವನನ್ನು ಧಾತಾರ ಅಂತ ಕರೀತಾರೆ. ಅಂತಹ ಅಚಿಂತ್ಯ ರೂಪಂ ಅಂದ್ರೆ ನಮ್ಮ ಪ್ರಾಕೃತವಾದ ಮನಸ್ಸಿನಿಂದ ಚಿಂತನೆ ಮಾಡ್ಲಿಕ್ಕಾಗದೇ ಇರತಕ್ಕಂತಹ ಅದ್ಭುತವಾದ, ಯಾರಿಗೂ ಪೂರ್ತಿಯಾಗಿ ತಿಳಿಯಲಿಕ್ಕಾಗದೇ ಇರತಕ್ಕಂತಹ ಮಹಾನುಭಾವ. ಮತ್ತು ಆದಿತ್ಯ ವರ್ಣಂ ಸೂರ್ಯನಂತೆ ಹೊಳೆಯುವ ಬಣ್ಣ, ಹೊಂಬಣ್ಣ. ತಮಸ ಪರಸ್ತಾತ್ ಅಂದ್ರೆ ತಮಸ್ಸಿನ ಆಚೆ ಇರತಕ್ಕಂಥವನು, ಮೃತ್ಯುವಿನ ಸ್ಪರ್ಶವೇ ಇಲ್ಲದೆ ಇರತಕ್ಕಂತಹ ಭಗವಂತ. ಅಂಥವನನ್ನ ಮರಣಕಾಲದಲ್ಲಿ ಸ್ಮರಣೆ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ತಮಸಃ ಪುರಸ್ತಾತನೇ ಅರ್ಥ. ತಮಸ್ಸು ಅಂದ್ರೆ ಅವ್ಯಕ್ತ ತತ್ವ, ಅದಕ್ಕಿಂತಲೂ ಕೂಡ ಶ್ರೇಷ್ಠನಾದವನು ಭಗವಂತ ಎಂಬುದನ್ನು ಹೇಳ್ತಾ ಇದ್ದಾರೆ. ಸರ್ವಧಾರಕನಾದವನು ಭಗವಂತ, ಎಲ್ಲರನ್ನು ಧಾರಣೆ ಮಾಡುವವನು ಅವನೇ. ತಮಸ್ಸಃ ಪರಸ್ತಾದ ಪ್ರಕೃತಿಯನ್ನು ಮೀರಿ ಇರುವವನು ಅಂದ್ರೆ ಅಪರಾಗದ ಶರೀರಿ ಅಂತ ಅರ್ಥ. ಪ್ರಕೃತಿಯನ್ನೇ ತಮಸ್ಸು ಅಂತ ಕರೀತಾರೆ. ಅದನ್ನ ಮೀರಿದವ ಪರಮಾತ್ಮ ಅಂತ ಪಿಪ್ಪಲಾದ ಸಂಹಿತೆ ಒಳಗೆ ಹೇಳಿದ್ದಾರೆ. ಅದರಿಂದ ಆ ಭಗವಂತನ ತಿಳ್ಕೊಳ್ಬೇಕು. ಅದೇ ರೀತಿಯಾಗಿ ಇನ್ನೊಂದು ಕಡೆಯಲ್ಲಿ ಮೃತ್ಯುರ್ವಾವ ತಮಃ ಮೃತ್ಯುರ್ವೈ ತಮೋ ಜ್ಯೋತಿರಮತಂ ಅಂತ ಇನ್ನೊಂದು ಕಡೆ ಶ್ರುತಿಯಲ್ಲಿ ಮರಣವೇ ತಮಸ್ಸು, ಜ್ಯೋತಿಸ್ವರೂಪನಾದ ಭಗವಂತ ಮರಣರಹಿತನಾದವನು ಅಂತ ಹೇಳ್ತಾ ಇದ್ದಾರೆ. ಅದು ತಮಸ ಪರಸ್ತಾದ ಅಂದ್ರೆ ಮರಣರಹಿತನಾದವನು ಅಂತ ಒಂದರ್ಥ, ಪ್ರಕೃತಿಯನ್ನು ಮೀರಿ ನಿಂತವನು ಅಂತ ಒಂದರ್ಥ. ಈಗ ಇಂಥ ಭಗವಂತನ ಭವ್ಯ ಸುಂದರ ವ್ಯಕ್ತಿತ್ವವನ್ನ
ಮರಣ ಕಾಲದಲ್ಲಿ ಚಿಂತನೆ ಮಾಡಬೇಕು ಹಾಗೆ ಅಂತ ಇದ್ದಾರೆ. ಅವನನ್ನು ಎಲ್ಲಿ ಚಿಂತನೆ ಮಾಡಬೇಕು, ಹೇಗೆ ಚಿಂತನೆ ಮಾಡಬೇಕು ಅನ್ನೋ ಸಂಗತಿಯನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ನಾಳೆಯ ಪ್ರವಚನದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಮಧ್ವಾಂತರ್ಗತ ಗೋಪಾಲ ಕೃಷ್ಣ ದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವಾನುಸುತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯಸ್ಸರ್ವ ಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮ ಸುಹೃತ್. ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡಲಂ.